ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಡಂತ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಕಳೆದ ಅನೇಕ ದಿನಗಳಿಂದ ಪ್ರಕಟಣೆ ಸ್ಟಡೀಸ್ ಮಾಡ್ತಾ ಬರ್ತಾ ಇದ್ರಿ, ತಿಂಗಳಿಗೆ ಯಾವ್ದಾರ ಒಂದು ವಾರದಲ್ಲಿ. ಸೊ ಅದೇ ರೀತಿ ನೋಡ್ಬೇಕಾದ್ರೆ ಈ ತಿಂಗಳಲ್ಲಿ ನಾವು ಇದುವರೆಗೂ ಪ್ರಕಟಣೆ ಪುಸ್ತಕದಲ್ಲಿ ಎಲ್ಲಿವರೆಗೂ ಬಂದಿದ್ದೀರಪ್ಪ ಅಂತ ನೋಡಿದ್ರೆ ಪ್ರಕಟಣೆ 21ನೇ ಅಧ್ಯಾಯದವರೆಗೂ ಬಂದಿದ್ದೀರಿ. 20 ಅಧ್ಯಾಯ ಕಂಪ್ಲೀಟಾಗಿ ಮುಗಿಸಿ ಇವಾಗ 21ನೇ ಅಧ್ಯಾಯಕ್ಕೆ ನಾವೇನು ಮಾಡಿದ್ರಿ, ಕಾಲಿಟ್ಟಿದ್ದೀರಿ ಅದರ. ಅದಕ್ಕೆ ನಾವು ಕಳೆದ ಸತಿ ನೋಡ್ಬೇಕಾದ್ರೆ 20ನೇ ಅಧ್ಯಾಯದಲ್ಲಿ ಯಾವ ರೀತಿ ಸೇತನ್ನ ಕಟ್ತಾರೆ, ಆಮೇಲೆ ಯಾವ ರೀತಿ ಲೋಕ ಜನಗಳಿಗೆ ನ್ಯಾಯ ತೀರ್ಪಾಗ್ತದೆ, ಯಾವ ರೀತಿ ಪುಸ್ತಕಗಳನ್ನ ತೆರೆಯಲ್ಪಡ್ತಾರೆ, ಸತ್ಯವೇದ ಮುಖಾಂತರ ಯಾವ ರೀತಿ ದೇವರು ಸತ್ಯದ ಜ್ಞಾನನ ಜನಗಳಿಗೆ ಕೊಡ್ತಾರೆ, ಆ ಸತ್ಯದ ಜ್ಞಾನದ ಪ್ರಕಾರ ಲೋಕ ಜನಗಳಿಗೆ ಯಾವ ರೀತಿ ತೀರ್ಪಾಗ್ತಾರೆ ಅಂತ ನಾವೇನು ಮಾಡಿದ್ರಿ, ಅನೇಕ ವಿಚಾರಗಳನ್ನ ನಾವು ನೋಡಿದ್ರಿ ಅದರ. ಸೊ ಅದಕ್ಕೆ ಈ ಇನ್ಫಾರ್ಮೇಶನ್ ಇಟ್ಕೊಂಡು ನಾವೇನಪ್ಪ ಮಾಡೋಣ ಅಂತಂದ್ರೆ ಪ್ರಕಟಣೆ 21ನೇ ಅಧ್ಯಾಯಕ್ಕೆ ನಾವೇನು ಮಾಡೋಣ, ನಾವು ನೋಡೋಣ ಅದರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸುಗಳೇ, ಪ್ರಕಟಣೆ 21ನೇ ಅಧ್ಯಾಯದಲ್ಲಿ 1ನೇ ವಾಕ್ಯನ ನಾವು ಓದಿ ನೋಡೋಣ. ಪ್ರಕಟಣೆ ರೆವಲ್ಯೂಷನ್ 21:1. ತರುವಾಯ ನೂತನಾಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಸರಿಗೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಏನ್ ಮಾಡಿದೆ, ಕಂಡೆನು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ರ. ಸೊ ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅದರ. ಸೊ ಇದೇನಪ್ಪ ಇದು ಮೊದಲಿದ್ದಂಥ ಆಕಾಶ ಮೊದಲಿದ್ದಂಥ ಭೂಮಿ ಅಂದೇನು ಅಂತಂದ್ರೆ, ನಾವು 3 ಲೋಕದ ಪಾಠದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಏನ್ ಮಾಡಿದ್ವಿ, ಕ್ಲೀನ್ ಆಗಿ ನಾವು ಕಲ್ತ್ಕೊಂಡಿದ್ರಿ ಅಲ್ರ. ಏನಪ್ಪ ಕಲ್ತ್ಕೊಂಡಿದ್ರಿ, ಭೂಮಿ ಆಕಾಶ ಅಂತಂದ್ರೆ ಬೈಬಲ್ನಲ್ಲಿ ಇದು ನೇರವಾಗಿರೋಂಥ ಭೂಮಿ ಆಕಾಶ ಅಲ್ಲ ಅಲ್ವರ. ಸೊ ನೋಡ್ಬೇಕಾದ್ರೆ ಭೂಮಿ ಅಂತ ಹೇಳ್ಬೇಕಾದ್ರೆ ಏನ್ರಿ, ಈ ಕಾಲದಲ್ಲಿರೋಂಥ ದುಷ್ಟ ವ್ಯವಸ್ಥೆ ಭೂಲೋಕದಲ್ಲಿ ಸಮಾಜ ಅಲ್ವರ, ಅದನ್ನೇ ಸೂಚನೆ ಮಾಡೋದು ಲೋಕ ಅಂತ ಹೇಳ್ಬೇಕಾರೆ ಅದರ ಬೈಬಲಲ್ಲಿ. ಯಾತ್ರ ಆಕಾಶ ಅಂತಂದ್ರೆ ಸೇತನ್ನ ದುಷ್ಟ ಆಡಳಿತ ಮಾಡ್ತಾ ಇರೋದು, ಅದು ಸೂಚನೆ ಮಾಡ್ತಾರೆ. ಅದಕ್ಕೆ ನಾವು ಸತ್ಯವೇದ ನೋಡ್ಬೇಕಾದ್ರೆ ಬೈಬಲಲ್ಲಿ ಹೇಳ್ತಾರೆ, ದೇವ್ರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಮಗನ್ನೇ ಕೊಟ್ಟರು ಅಂತ. ಲೋಕ ಅಂತಾನೇನೋ ಅಲ್ಲಿ ದೇವ್ರು ಹೇಳ್ತಾ ಇರ್ಬೇಕಲ್ಲ, ಜನಗಳ ಬಗ್ಗೆ ಹೇಳ್ತಾ ಇರೋದು ಅಲ್ವರ. ಸೊ ನೋಡ್ಬೇಕಾದ್ರೆ ಸಮಾಜದ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇರೋದು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಏನ್ರಿ, ಮೊದಲಿದ್ದಲ್ಲ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಅಂತ ನಾವೇನ್ ಮಾಡ್ತೀವಿ, ನಾವು ನೋಡ್ತೀರಿ ಅದರ. ಸೊ ಅದಕ್ಕೆ ಮೊದಲಿದ್ದಂಥ ಆಕಾಶ ಮೊದಲಿದ್ದಂಥ ಭೂಮಂಡಲ ಅಂತಂದ್ರೆ ಏನ್ರಿ, ಇದು ನಾವು ನೋಡ್ತಾ ಇರೋದು 21st ಚಾಪ್ಟರ್ ರೆವಲ್ಯೂಷನ್. ಅದೇನಪ್ಪ ಅಂತಂದ್ರೆ ಈ 3ನೇ ಲೋಕದಲ್ಲಿ ಕ್ರಿಸ್ತನ ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಅವಾಗಿರೋಂಥ ಸನ್ನಿವೇಶ. ಅವಾಗಿಂದ ಹಿಂದೆ ತಿರುಗಿ ನೋಡಿದ್ರೆ ಮೊದಲಿದ್ದಂಥ ಆಕಾಶ ಮೊದಲಿದ್ದಂಥ ಭೂಮಂಡಲ ಯಾವ್ದಪ್ಪ ಅಂತಂದ್ರೆ ಈಗಿರುವಂತ ದುಷ್ಟ ಪ್ರಪಂಚ, ಹೀಗಿರುವಂತ ಎರಡನೇ ಆಕಾಶ, ಎರಡನೇ ಒಂದು ಭೂಮಿ ಅಲ್ವರ. ಸೊ ಈ ಎರಡನೇ ಆಕಾಶದಲ್ಲಿ ಇವಾಗ ಯಾರಪ್ಪ ಆಳ್ವಿಕೆ ಮಾಡ್ತಿದಾರೆ ಅಂದ್ರೆ ಸೇತಾನು ಮತ್ತೆ ಬಿದ್ದೋಗಿರೋ ದೂತರು ಏನ್ ಮಾಡ್ತಾ ಇದಾರೆ, ಅವ್ರು ಆಳ್ವಿಕೆ ಮಾಡ್ತಾ ಇದಾರೆ ಅಲ್ವರ. ಯಾರ ಮುಖಾಂತರ ಆಡಳಿತ ಮಾಡ್ತಾ ಇದಾರೆ ಅಂದ್ರೆ ಈ ಕಾಲದಲ್ಲಿ ಅಂತ ದುಷ್ಟ ಕರಪ್ಟ್ ಪೊಲಿಟಿಷಿಯನ್ಸ್ ಮುಖಾಂತರ ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಆಡಳಿತ ಮಾಡೋದು ನೋಡ್ತೀರಿ ಅಲ್ವರ. ಸೊ ಇವಾಗಿರುವಂತ ಈ ದುಷ್ಟ ವ್ಯವಸ್ಥೆ ಏನೋ ಸೇತಾನ ಮಾಡ್ಕೊಂಡಿದ್ದಾನೋ, ಈ ಭೂಮಿ ಆಕಾಶಗಳೇನಾಗ್ತಾ ಎಲ್ಲ ಅಳೆದು ಹೋಗ್ತವೆ ಅಂತ ನಾವು ನೋಡ್ತೀರಿ. ಎಲ್ಲಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ, 2ನೇ ಪೇತ್ರ 3ನೇ ಅಧ್ಯಾಯದಲ್ಲಿ ನಾವೇನ್ ಮಾಡಿದಿರಿ, ಇದನ್ನ ನಾವು ಓದ್ತೀರಿ ಅಲ್ವರ. ಬೇಕಾದ್ರೆ ಕೆಲವೊಂದು ವಾಕ್ಯಗಳನ್ನ ಓದೋಣ. 2 ಪೀಟರ್ 3rd ಚಾಪ್ಟರ್ ವರ್ಸ್ 7, ಸರಿ ವರ್ಸ್ 10 ಇಂದ ಓದ್ಬಿಡೋಣ. ವರ್ಸ್ 10 ಇಂದ ಹಿಡಿದು ವರ್ಸ್ 13 ವರೆಗೂ. 2 ಪೀಟರ್ 3rd ಚಾಪ್ಟರ್ ವರ್ಸಸ್ 10 to 13. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶಮಂಡಲವು ಘೋಷದಿಂದ ಇಲ್ಲದೆ ಹೋಗುವುದು. ಆ ಕಾಲದಲ್ಲಿ ಕಳ್ಳನ ಯೆಹೋವನ ದಿನವು, ಕರ್ತನ ದಿನವು ಹೆಂಗ್ ಬರ್ತದೆ, ಕಳ್ಳನ ಹಾಗೆ ಬರ್ತವೆ ಅಂತ ಹೇಳ್ತಾರೆ. ಅದರ ಆ ದಿನದಲ್ಲಿ ಈಗಿರುವಂತ ಭೂಮಿ ಆಕಾಶಗಳು ಏನಂತ ಮಹಾಶಬ್ದದಿಂದ ಇಲ್ಲದೆ ಹೋಗ್ತವೆ ಅಂತ ಹೇಳ್ತಾರೆ. ಹಂಗಾರೆ ಈ ಭೂಮಿ ಆಕಾಶ ಇವಾಗಿರೋಂಥ ದುಷ್ಟ ವ್ಯವಸ್ಥೆ ಅದೇನು ಸೈಲೆಂಟ್ ಆಗೇನ್ರಿ, ಅದು ತನ್ನ ಸ್ಥಳನ ಏನ್ ಮಾಡಕ್ಕೋಗಲ್ಲ, ಬಿಟ್ಕೊಡಕ್ಕಾಗಲ್ಲ. ಸೇತಾನು ಅವನ ಸ್ಥಳನ ಈಜಾಗಿ ಬಿಟ್ಕೊಡ್ತಾನ ಮಹಾಘೋಷದಿಂದ ಅಲ್ವರ. ಅದಕ್ಕೆ ನೋಡಿದ್ದು ಸೇತಾನ ಕಟ್ಟಾಕ್ಬೇಕಾರೆ ಹೆಂಗ್ ಕಟ್ಟಾಕ್ತಾರೆ, ಕಟ್ಟಾಕೋದೊಂದು ಅರ್ಥ ಏನೋ ಅಂತ ನಾವೇನ್ ಮಾಡಿದ್ದು ಅಲ್ಲಿ ನೋಡಿದ್ದು ಅಲ್ವರ. ಕಟ್ಟಾಕ್ತಾನೆ ಲಿಟ್ರಲ್ ಆಗಿ ಏನ್ ಮಾಡ್ತಾವನ್ನ
ಇದ್ ಮಾಡ್ಬಿಡ್ತಾರೆ ಅಂತಲ್ಲ ರೀ. ಅದರ ಅವನ ಬಂಧನದಲ್ಲಿ ಇಡ್ತಾರೆ, ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ. ಅದರ ಯಾವಾಗ ಅವ್ನಿಗೆ ರಿಸ್ಟ್ರಿಕ್ಷನ್ಸ್ ತುಂಬಾ ಜಾಸ್ತಿ ಆಗ್ತದೋ ಅವಾಗ ಏನ್ ಮಾಡ್ತಾರೆ, ಆ ಒಂದು ಎಂತ ಹೋರಾಟ, ಅಲ್ವರ ಹೊಡೆದಾಟ, ಇಲ್ಲ ಒದ್ದಾಟ ಅಂತ ಹೇಳ್ತಾರಲ್ಲ, ಇದೇನಾಗ್ತಾರೆ ಜಾಸ್ತಿ ಆದವಾಗ ಏನ್ರ ಮಹಾಘೋಷದಿಂದ ಎಷ್ಟೆಲ್ಲ ಮ್ಯಾಕ್ಸಿಮಮ್ ತನ್ನ ಕೈಲಿ ಕೆಟ್ಟದ್ ಮಾಡಕ್ಕಾಗ್ತಾರೋ ಅಷ್ಟೆಲ್ಲ ಮ್ಯಾಕ್ಸಿಮಮ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಇವಾಗ ಏನಂತ ಭೂಮಿಯ ಶಾಖ ಏನಾಗೋದು ಇಲ್ಲದಂತೆ ಹೋಗೋದು. ನೆಕ್ಸ್ಟ್ ಆಮೇಲೆ ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಏನಪ್ಪಾ ಆಗ್ತದೆ, ಭೂಮಿ ಮತ್ತೆ ಅದರಲ್ಲಿರುವಂತ ಕೆಲಸಗಳೇನಾಗ್ತವೆ ಸುಟ್ಟೋಗ್ತವೆ. ಹೀಗೆ ಈ ದುಷ್ಟ ಪ್ರಪಂಚದಲ್ಲಿರುವಂತ ಅನೇಕ ದುಷ್ಟ ಕೆಲಸಗಳೇನಾಗ್ತವೆ ಸರ್ ಕಂಪ್ಲೀಟ್ ಆಗಿ ನಾಶ ಆಗ್ಬಿಡುತ್ತೆ ಅಂತ ನೋಡ್ತೀರಿ ಅಲ್ವರ. ಅದಾದ್ಮೇಲೆ ನೋಡ್ರಿ ಅಂತೀನಿ 12th ವರ್ಸ್ ಮತ್ತು 13th ವರ್ಸ್. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನಾಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ನೋಡ್ರ, ನಾವು ಏನ್ ಮಾಡ್ತಾ ಇದ್ದೀರಪ್ಪ, ನೂತನ ಆಕಾಶ ನೂತನ ಭೂಮಂಡಲ ಏನ್ ಮಾಡ್ತಾ ಇದ್ದೀರಿ, ಎದುರು ನೋಡ್ತಾ ಇದ್ದೀರಿ. ಇದರಲ್ಲಿ ಏನಪ್ಪ ವಾಸವಾಗ್ತದೆ ಅಂತ ನೋಡಿದ್ರೆ, ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತಗಳೇ ಒಂದು ನೀತಿ ಏನಾಗ್ತದೆ ವಾಸವಾಗ್ತದೆ ಅಂತ ನೋಡ್ತೀರಿ ಅಲ್ಲರ. ಸೊ ಕ್ರಿಸ್ತನ ಒಂದು ರಾಜ್ಯದಲ್ಲಿ ನೀತಿ ಏನಾಗಿರ್ತಾರೆ ಅಲ್ಲಿ ಇರ್ತಾರೆ, ಸಮಾಧಾನ ಏನಾಗಿರ್ತಾರೆ ಅಲ್ಲಿ ಇರ್ತದೆ ಅಲ್ವರ. ಅದ್ ನೋಡ್ಬೇಕಾದ್ರೆ ಈ ಒಂದು ಭೂಮಿ ಎಲ್ಲ ಇಲ್ಲದಂತೆ ಹೋಗ್ಬಿಟ್ರೆ ಈ ನೆಕ್ಸ್ಟ್ ಬರೋಂತ ನೂತನ ಆಕಾಶ ನೂತನ ಭೂಮಂಡಲ ಯಾವುದು ಯಾರಿಗ ಗೊತ್ತಿದ್ಯಾ? ಏನ್ರಿ ನೂತನ ಆಕಾಶ ನೂತನ ಭೂಮಂಡಲ ಯಾವಾಗ ಯಾರಾಗಿರ್ತಾರೆ, ಯಾರು ಆಡಳಿತ ಮಾಡ್ತಾರೆ? ಅದೇ ಪರಲೋಕದ ಜನರು, ಕ್ರಿಸ್ತನು ಮತ್ತು ಸಭೆ. ವೆರಿ ಗುಡ್. ಕ್ರಿಸ್ತನ ಮತ್ತೆ ಸಭೆ ಎಲ್ಲಿಂದ ಆಡಳಿತ ಮಾಡ್ತಾರೆ ಅವರು? ವಾಯುಮಂಡಲದಿಂದ ರೀ. ವೆರಿ ಗುಡ್. ವಾಯುಮಂಡಲದಿಂದ ಕಣ್ಣು ಕಾಣದ ರೀತಿಯಲ್ಲಿ ಏನ್ ಮಾಡ್ತಾರೆ ಅವರು ಆಡಳಿತ ಮಾಡ್ತಾರೆ. ಭೂಲೋಕದಲ್ಲಿ ಅವಾಗ ಭೂಲೋಕದಲ್ಲಿ ಯಾರಿರ್ತಾರೆ? ಇದು ಆಕಾಶ ಅಂದ್ರೆ ಇದು. ಭೂಮಿ ಅಂದ್ರೆ ಯಾವುದು ಕ್ರಿಸ್ತನ ರಾಜ್ಯದಲ್ಲಿ? ಪಿತೃಗಳು ಪಿತೃಗಳು ಅಲ್ವರ. ಸೊ ಪಿತೃಗಳು ಭೂಲೋಕದಲ್ಲಿ ಇದು ಬಂದು ಆಲ್ರೆಡಿ ಅವರು ದೇವರಿಗೆ ನಂಬಿಕಸ್ಥರಾಗಿರೋದನ್ನ ನೋಡ್ಸಿರೋದ್ರಿಂದ ಭೂಲೋಕದಲ್ಲಿ ಇರೋಂಥ ಕಣ್ಣು ಕಾಣಂತ ರಾಜ್ಯ ದೇವರು ಇವ್ರ ಮುಖಾಂತರ ಏನ್ ಮಾಡ್ತಾರೆ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದ್ರ ಅದ್ ನೋಡ್ಬೇಕಾರೆ ಏನಪ್ಪ ನೋಡಿದ್ರೆ ಏನ್ರಿ ನೂತನ ಆಕಾಶ ನೂತನ ಭೂಮಂಡಲ ಕಂಡೇನೋ. ಪೂರ್ವದಲ್ಲಿ ಇದ್ದದೆಲ್ಲ ಏನೈತೆ ಇಲ್ಲದೆ ಹೋಯ್ತು. ಆಮೇಲೆ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ಈ ನೂತನ ಆಕಾಶ ನೂತನ ಭೂಮಂಡಲನ ದೇವರು ಏನಪ್ಪ ಮಾಡಿದ್ರೆ ಅಪೊಸ್ತಲ ಪೌಲ್ಗೆ ಜೀವಂತವಾಗಿರ್ಬೇಕಾದ್ರೆ ಏನ್ ಮಾಡ್ತಾರೆ ಒಂದು ದರ್ಶನ ಮುಖಾಂತರ ಏನ್ ಮಾಡ್ತಾರೆ ನೋಡಿಸ್ತಾರೆ ಅದರ. ಅದಕ್ಕೆ ಅಪೊಸ್ತಲ ಪೌಲ್ ಇದ್ ಬಗ್ಗೆ ಬರೀಬೇಕಾದ್ರೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡಿ, ಓದನ ವಾಕ್ಯಗಳು ಎಲ್ಲಪ್ಪ ಅಂದ್ರೆ 2ನೇ ಕೊರಿಂಥ ಬರೆದಂತ ಪತ್ರಿಕೆಯಲ್ಲಿ ಅದರ 2 ಕೊರಿಂಥಿಯನ್ಸ್ ಅದರ 2 ಕೊರಿಂಥಿಯನ್ಸ್ ನೋಡೋಣ ಅಂತಂದ್ರೆ 12th ಚಾಪ್ಟರ್ ಅಲ್ಲಿ ವರ್ಸಸ್ 1 ಇಂದ ಹಿಡ್ದು 4 1 ರಿಂದ 4 ಹೇಳ್ತಾರೆ. ಓದಿಂತೀರಿ. ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ನೋಡ್ರ, ಇಲ್ಲಿ ಅಪೊಸ್ತಲ ಪೌಲ್ ಒಂದ್ ನಿಮಿಷ ಸಿಸ್ಟರ್. ಸೊ ಇಲ್ಲಿ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ ಅಂತಂದ್ರೆ ಹೊಗಳಿಕೊಳ್ಳುವುದು ನನ್ಗೇನಿಲ್ಲ, ನನ್ಗೆ ಇಷ್ಟ ಇಲ್ಲ, ಆದ್ರೂ ಅವಶ್ಯಕತೆ ಇದೆ. ಏನು ತನ್ನ ಬಗ್ಗೆ ಹೇಳ್ಕೊಳಕಂತ ಅಲ್ಲ ರೀ, ದೇವರು ತನ್ಗೆ ದಯಪಾಲಿಸಿರಂತೆಲ್ಲ ಸತ್ಯ ರಹಸ್ಯಗಳನ್ನ ಇದು ಹೇಳಕ್ ನನ್ಗೇನಾಗಿದೆ ಒಂದು ರೆಸ್ಪಾನ್ಸಿಬಿಲಿಟಿ ಒಬ್ಲಿಗೇಷನ್ ಇದೆ, ಜವಾಬ್ದಾರಿ. ನಾನು ಏನ್ ಮಾಡೋದಕ್ಕೆ ನಾನು ಹೇಳಲೇಬೇಕಾಗ್ತದೆ ಅಂತ ಹೇಳ್ತಾರೆ. ನೋಡಿ ಅಪೊಸ್ತಲ ಪೌಲ್ ಅಂದ್ರೆ ಏನ್ರಿ ಏನು ಎಲ್ಲಾ ಅಪೋಸ್ಟಲ್ಸ್ಗಳಲ್ಲಿ ತುಂಬಾ ಅಧಿಕವಾಗಿ ದೇವ್ರು ಯೂಸ್ ಮಾಡಿದಂತ ಅಪೋಸ್ಟಲ್ ಯಾರಪ್ಪ ಅಂತಂದ್ರೆ ಅಪೊಸ್ತಲ ಪೌಲ್ ರೀ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ದೇವ್ರ ದರ್ಶನ ಗುಡಾರ ರಹಸ್ಯಗಳು ನಮ್ಗೆ ಗೊತ್ತಾಗಿದೆ ಅಪೊಸ್ತಲ ಪೌಲ್ ಮುಖಾಂತರ. ರಾಜ್ಯಗಳ ಪುಸ್ತಕದಲ್ಲಿ ಎಂತ ನ್ಯಾಯಾಧಿಪತಿಗಳ ಪುಸ್ತಕದಲ್ಲಿ ಯಾವ ರಾಜ್ಯ ಎಷ್ಟು ವರ್ಷಗಳ ಆಳ್ವಿಕೆ ಮಾಡಿದ್ರು, ನ್ಯಾಯಾಧಿಪತಿಗಳು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು, ಇದು ನಮ್ಗೆ ಎಲ್ಲಿ ಸಿಗ್ತಾರ ರಹಸ್ಯ? ಎಲ್ಲೂ ಅಳವಡಿಕೆ ಬರ್ದೇ ಇಲ್ಲ ರೀ. ಇವೆಲ್ಲ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಪೌಲ್ ಮುಖಾಂತರ ದೇವರ ನಮಗೆ ದರ್ಶನಗಳ ಮುಖಾಂತರ ಅವ್ರಿಗೆ ತಿಳಿಪಡಿಸಿದ ರಹಸ್ಯಗಳನ್ನ. ಅದಕ್ಕೆ ಇವಾಗ ಅಲ್ಲ ಅವ್ರಿಗೆ ದೇವರು ತಿಳಿಸಿರೋಂಥ ಜ್ಞಾನದ ಬಗ್ಗೆ ಹೇಳ್ತಾರೆ. ಹೇಗೆ ಹೇಳ್ತಾರೆ, ಏನಂತ ಹೇಳ್ತಾರೆ, ಕಂಟಿನ್ಯೂ ಮಾಡಿ ಇಷ್ಟ ಇವಾಗ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೆಯ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ನೋಡ್ರಾ, ಇಲ್ಲೇ ಹೇಳ್ತಾರೆ 14 ವರ್ಷದ ಮುಂಚೆ ನಂಗೆ ಒಬ್ಬ ಮನುಷ್ಯ ಗೊತ್ತಿದ್ದ ಅಂತ ಹೇಳ್ತಾರೆ. ಯಾರು ಈ ಮನುಷ್ಯ? 14 ವರ್ಷಕ್ಕೆ ಮುಂಚೆ ಒಬ್ಬ ಮನುಷ್ಯ ಗೊತ್ತಿದ್ದಂತೆ ಅಪೊಸ್ತಲ ಪೌಲ್ಗೆ. ಅವರು 3ನೇ ಆಕಾಶಕ್ಕೆ ಅಂತೆ ಒಯ್ಯಲ್ಪಟ್ರಂತೆ. ಯಾರಿದ?
ಆ ಮನುಷ್ಯ ಯಾರು? ಅಪೋಸ್ಟ್ಲ್ ಪೌಲ್ಗೆ ಗೊತ್ತಿರೋಂಥ ಮನುಷ್ಯ ಯಾರು? 14 ವರ್ಷದ ಮುಂಚೆ ಏನ್ರಿ ಅವರು ಬಂದ್ಬಿಟ್ಟು ಆ 3ನೇ ಆಕಾಶಕ್ಕೆ ಒಯ್ಯಲ್ಪಟ್ರದ್ದು ಯಾರದು ಮನುಷ್ಯ? ಜಾನ್ ದ ಬ್ಯಾಪ್ಟಿಸ್ಟಾ? ಯೇಸು ಕ್ರಿಸ್ತನ ವಯಸ್ಸು. ಯೇಸು ಕ್ರಿಸ್ತನ? ಸರಿ, ಇವಾಗ ಎಲಿಯಾ ಎಲಿಯ, ಜಾನ್. ಸರಿ, ಓಕೆ. 1ನೇ ವಾಕ್ಯದಲ್ಲಿ ನಾವ್ ಏನಂತ ನೋಡಿದ್ರಿ? ಇನ್ನೊಂದ್ಸತಿ ಓದಿ, ಗಮನ ಇಟ್ಟು ಓದಿ. ಇನ್ನೊಬ್ರು ಯಾರು ಓದಿ 1ನೇ ವಾಕ್ಯ ಓದ್ರಿ ಇಷ್ಟರ್. ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು, ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ನೋಡ್ರ, ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಕರ್ತನು ನನಗೆ ತಿಳಿಸಿರೋದು. ಹಂಗಾರೆ ಇವೆಲ್ಲ ರಹಸ್ಯಗಳನ್ನ ಯಾರಿಗೆ ತಿಳಿಸಿದಾರೆ ದೇವ್ರು? ಅಪೋಸ್ಟ್ಲ್ ಪೌಲ್ಗೆ ತಿಳಿಸೋರೆ. ಅರೆ ಅಪೋಸ್ಟ್ಲ್ ಪೌಲು ಅದನ್ನ ಹೇಳ್ಬೇಕಾದ್ರೆ, ಅಯ್ಯೋ ನಾನು 14 ವರ್ಷದ ಮುಂಚೆನೇ ಎಲ್ಗೋಗ್ಬಿಟ್ಟೆ, ನಾನು 3ನೇ ಆಕಾಶಕ್ಕೆ ಹೋಗ್ಬಿಟ್ಟೆ, ನಾನು ಫಸ್ಟೇ ನೋಡ್ಬಿಟ್ಟೆ ಅಂತ ಆತರ ಹೊಗಳ್ಕೊಳಕ್ ರೀತಿಯಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಅದ್ ಹೆಂಗಪ್ಪ ಹೇಳ್ತಾರೆ ಅಂದ್ರೆ, ಒಂದು 3rd ಪರ್ಸನ್ ತರ ಇಟ್ಬಿಟ್ಟು 14 ವರ್ಷದ ಮುಂಚೆ ಒಬ್ಬ ಮನುಷ್ಯ ಗೊತ್ತಿದ್ರು. ಅವ್ರು ಎಲ್ಗಪ್ಪ ಒಯ್ಯಲ್ಪಟ್ರು ಅಂತಂದ್ರೆ 3ನೇ ಆಕಾಶಕ್ಕೇನ್ರಿ ಅವರು ಒಯ್ಯಲ್ಪಟ್ರು ಅಂತ ಹೇಳ್ತಾರೆ. ಅಲ್ಲಿ ಒಯ್ಯಲ್ಪಟ್ಟಿದ್ಮೇಲೆ ಏನಪ್ಪ ನೋಡಿದ್ರು ಅಂತ ಹೇಳ್ತಾರೆ ಅಂದ್ರೆ, ಅವ್ರ ಬಗ್ಗೆನೇ ಹೇಳ್ತಾರದು. ಆದ್ರೆ 3rd ಪಾರ್ಟಿ ತರ ಏನ್ ಮಾಡ್ತಿದಾರೆ ಅವ್ನ ಹೇಳ್ತಾ ಇದಾರೆ. ತನ್ನ ಬಗ್ಗೆ ಹೆಚ್ಚಳ ಪಡಿಸಿದ ರೀತಿಯಲ್ಲಿ ತಗ್ಗಿಸ್ಕೊಂಡು ಏನ್ ಮಾಡ್ತಾರೆ, ಮತ್ತೊಬ್ರಿಗೆ ಆ ಒಂದು ಇದನ್ನ ಹೇಳ್ಬಿಟ್ಟು ಅದನ್ನ ಹೇಳ್ತಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಂತಂದ್ರೆ ಏನ್ರಿ, ಯಾವಾಗಾರ ನಮ್ಮ ಬಗ್ಗೆ ಏನಾರು ಹೇಳ್ಕೊಬೇಕಾದ್ರೆ ಏನ್ ಮಾಡ್ತಿದ್ದೆ, ಧೈರ್ಯವಾಗಿ ಜೋರಾಗಿ ಏನ್ ಮಾಡ್ತೀರಿ, ಕೂಗ್ತಿರಲ್ವಾ? ಅದರ ಎಲ್ಲರಿಗೂ ಗೊತ್ತಾಗತ್ತಾರ. ಆದ್ರೆ ಅಪೋಸ್ಟ್ಲ್ ಪೌಲ್ ಏನ್ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ಅಂತೀರಿ. ಅದರ ಅಪೋಸ್ಟ್ಲ್ ಪೌಲು ಹೇಳಿದ್ರು, ನನ್ಗೆ ಹೇಳಿದ್ರು ದೇವ್ರು, ಇದು ನಾನೇ ಹೇಳ್ತಾ ಇರೋದು, ನಾನೇ ಹೋಗಿದ್ದೆ ಅಂತ ಅಂದ್ಬಿಟ್ಟು ಧೈರ್ಯವಾಗಿ ಹೇಳಬಹುದಾಯ್ತು. ಆದ್ರೆ ಅಪೋಸ್ಟ್ಲ್ ಪೌಲು ಹಂಗೆ ಹೇಳಕ್ ಹೋಗಿಲ್ಲ ರೀ. ಹಂಗೆ ಹೇಳಿದ್ರು ತಪ್ಪಾಗ್ತಾ ಇರಲ್ಲ. ಆದ್ರೂ ಎಷ್ಟು ದೀನತೆ, ಎಷ್ಟು ಒಂದು ತಗ್ಗಿದ ಮನೋಭಾವ ಇದೆ ನೋಡ್ರಿ ಅಂತೀನಿ. ಎಲ್ಲಾ ಒಂದು ಹಾನರ್ ನೋಡಿ ತನಗೇನ್ ಮಾಡ್ತಲ್ಲ ಅವರು ತಗೊಂತಾರೆ. ಇವೆಲ್ಲ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ರೀ. ಅದರ ಏನ್ರಿ, ಅದಕ್ಕೆ ಹೇಳ್ತಾರೆ ಇನ್ನೊಂದ್ ಕಡೆ ಅಪೋಸ್ಟ್ಲ್ ಪೌಲ್ 1 ಹೇಳ್ತಾರೆ, ಎಲ್ಲಾ ಅಪೋಸ್ಟಲ್ಸ್ಗಳಲ್ಲಿ ನಾನು ಏನ್ರಿ ಕನಿಷ್ಠವಾದನೆ, ಆದ್ರೂ ಕೂಡ ನಾನು ಅಪೋಸ್ಟ್ಲೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅವರು ನಾನೇ ದೊಡ್ಡವನು, ನಾನೇ ಎಲ್ಲರಿಗಿಂತ ಗ್ರೇಟ್ ಅಂತ ಏನ್ ಮಾಡಕ್ಕಲ್ಲ, ತಾನೇ ಮುಂದೆ ಬಿಡ್ಸ್ಕೊಳಕ್ ಹೋಗಿಲ್ಲ ರೀ. ನೋಡಿ ಇವಾಗ ಏನ್ ಹೇಳ್ತಾರೆ ಓದೋಣ, ಮುಂದಕ್ಕೆ ಕಂಟಿನ್ಯೂ ಮಾಡಿದ್ದೀನಿ. ಇಲ್ಲಿ 1 Corinthians 12 ಚಾಪ್ಟರ್ 2nd verse ಕಂಟಿನ್ಯೂಸ್ ಸ್ಟಾರ್. ಅವನು ದೇಹಸಹಿತನಾಗಿ ಒಯ್ಯಲ್ಪಟ್ಟನೋ ದೇಹರಹಿತನಾಗಿ ಒಯ್ಯಲ್ಪಟ್ಟನೋ ನಾನರಿಯೆ. ನೋಡ್ರ, ದೇವರೇ ಬಲ್ಲನು ಅಂತ ಹೇಳ್ತಾರೆ ಅಲ್ವರ. ನೋಡ್ಬೇಕ್ರೆ ಅವನು ಹೆಂಗಪ್ಪ ಒಯ್ಯಲ್ಪಟ್ಟ ಅಂದ್ರೆ, ದೇಹದಲ್ಲೇ ಒಯ್ಯಲ್ಪಟ್ನ, ದೇಹರಹಿತವಾಗಿ ಒಯ್ಯಲ್ಪಟ್ನ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ನೋಡಿರೋಂಥ ವಿಚಾರಗಳು ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂತಂದ್ರೆ ಏನ್ರಿ, ತುಂಬಾ ಏನ್ರಿ ವಿಶೇಷವಾಗಿತ್ತು ಅಂತ ಹೇಳ್ತಾರೆ. ಅದನ್ನ ಅಪೋಸ್ಟ್ಲ್ ಪೌಲ್ ಹೇಳ್ತಾರೆ ಅಂದ್ರೆ, ಆ ನೋಡ್ಸಿರೋಂಥ ವಿಷನ್ ಹೆಂಗಪ್ಪ ಇತ್ತು ಅಂತಂದ್ರೆ ಏನ್ರಿ, ಲಿಟ್ರಲ್ ಆಗಿ ನೋಡ್ದಂಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಯಾವ್ದನ್ನ ನೋಡ್ದಂಗಿತ್ತು? 3rd ಹೆವೆನ್ ಅಂತಂದ್ರೆ ನೋಡಿ, ಇಲ್ಲಿ ಸ್ಕ್ರೀನ್ ನೋಡ್ತಿರಲ್ಲ, 1st ಹೆವೆನ್ ಅಲ್ಲಿ ಏನ್ರಿ ಎಲ್ಲ ದುಷ್ಟಗಳಿರ್ತಾರೆ, 2ನೇ ಹೆವೆನ್ ಅಲ್ಲಿ ದೇವದೂತರು ಇರ್ತಾರೆ, 3ನೇ ಹೆವೆನ್ ಅಲ್ಲಿ ಏನ್ರಿ ದೇವ್ರು ಇರ್ತಾರೆ. ಆತರ ಅಲ್ಲ ರೀ. ಏನ್ರಿ 3rd ಹೆವೆನ್ ಅಂತಂದ್ರೆ ಕ್ರಿಸ್ತನ ಒಂದು ಭೂಲೋಕದಲ್ಲಿ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ಏನೆಲ್ಲ ವ್ಯವಸ್ಥೆಗಳಿರ್ತದೆ, ಪಿತೃಗಳು ಸಭೆ ಕ್ರಿಸ್ತನ ಜೊತೆಗೆ ಭೂಲೋಕದಲ್ಲಿ ಆಡಳಿತ ಮಾಡಬೇಕಾದ್ರೆ ಹೆಂಗಿರ್ತಾರೆ, ಭೂಲೋಕದ ಅಡ್ಮಿನಿಸ್ಟ್ರೇಷನ್, ಆ ಸಮಾಜ ಹೆಂಗಪ್ಪ ಇರ್ತದೆ ಅಂತ ಅಂದ್ಬಿಟ್ಟು ಇದನ್ನ ಅಪೋಸ್ಟ್ಲ್ ಪೌಲ್ಗೆ ಏನ್ ಮಾಡೋರ್ರಿ ಬ್ಯೂಟಿಫುಲ್ ಆಗಿ ನೋಡ್ತಾರೆ ಅಲ್ರ. ಯೋಚನೆ ಮಾಡಿರ್ತೀನಿ ಅದರ ಅಪೋಸ್ಟ್ಲ್ ಪೌಲ್ಗೆ ಎಷ್ಟು ಖುಷಿಯಾಗಿರ್ತಾರೆ ನೋಡಿದಾಗ, ಎಲ್ಲ ರಿಯಲಿಸ್ಟಿಕ್ ಆಗಿರ್ತಾರೆ. ಹೆಂಗೆ ಅಂತ ಹೇಳ್ಬೇಕು ಅಂತಂದ್ರೆ, ಇವಾಗ ಏನ್ರಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ತಮ್ಮನ್ ತಾವೇ ಫಸ್ಟ್ ಟೈಮ್ ನೀವು ಲೈಫಲ್ಲಿ 1000 years ಬಗ್ಗೆ ಪಾಠ ಕೇಳ್ತಾ ಇದ್ದೀರಾ. ಸತ್ತವ್ರೆಲ್ಲ ಎದ್ದು ಬರ್ತಾರೆ, ಎಲ್ಲಾ ಪ್ರಾಣಿಗಳೆಲ್ಲ ಸಸ್ಯಾಹಾರಿಯಾಗಿರ್ತಾರೆ, ಎಲ್ಲಾ ಮನುಷ್ಯರು ಆಯ್ಸು ರಿವರ್ಸ್ ಆರ್ಡರ್ ಹೋಗ್ತಾರೆ, ಕೆಟ್ಟದ್ದೇ ಇರಲ್ಲ, ಪೊಲೀಸ್ ಸ್ಟೇಷನ್ ಇರಲ್ಲ, ಕಾಯಿಲೆ ಇರಲ್ಲ, ಹಾಸ್ಪಿಟ್ಲ್ ಇರಲ್ಲ, ಎಲ್ಲಾರು ಸಂತೋಷವಾಗಿರ್ತಾರೆ ಅಂತ ಆ ಸುದ್ದಿ ಫಸ್ಟ್ ಟೈಮ್ ನೀವು ಕೇಳ್ಬೇಕಾರೆ ಹೆಂಗಿರ್ತಾರೆ, ನಿಮ್ಮ ಮನ್ಸಲ್ಲಿ ಏನೋ ಆಲೋಚನೆಗಳು ಬಂದಿರ್ತಲ್ವಾ. ಇದೆಲ್ಲ ಆಲೋಚನೆ ಏನ್ರಿ ಅಪೋಸ್ಟ್ಲ್ ಪೌಲ್ಗೆ ದರ್ಶನದಲ್ಲಿ ಕೊಟ್ಟಿರ್ತಾರೆ. ಎಷ್ಟು ಸಂತೋಷ ಆದ್ರೆ, ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂತಂದ್ರೆ, ಆ ನೋಡಿರೋಂಥ ವಿಚಾರಗಳು ದೇಹ ರಹಿತವಾಗಿ ನೋಡಿದ್ರ ಅಥವಾ ದೇಹದಲ್ಲಿ ನೋಡಿದ್ರ ಅಂತ ಅಂದ್ಬಿಟ್ಟು ಅವ್ರಿಗೆ ಡಿಫ್ರೆನ್ಸ್ ಏನಾಗಿಲ್ಲ ಅಂತೆ, ಗೊತ್ತಾಗಿಲ್ಲ ಅಂತ. ಆಮೇಲೆ ನೋಡಿ ನೆಕ್ಸ್ಟ್ ಹೇಳ್ತಾರೆ. ಆಮೇಲೆ ಈ 3ನೇ ಆಕಾಶಕ್ಕೆ ಅಪೋಸ್ಟ್ಲ್ ಪೌಲ್ ಏನಂತ ಹೆಸರು ಕೊಡ್ತಾರೆ? 4ನೇ ವಾಕ್ಯ. ಅಂತ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು
ನುಡಿಯಲೈಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ನೋಡ್ರ ಆತನು ಸಾಕ್ಬಿಡಿ ಇಷ್ಟ, ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ನುಡಿಲಾರದಂತ ಒಂದು ಮಾತುಗಳೇ ಮಾಡ್ತಾರೆ ಅವ್ರು ನೋಡಿದ್ರು ಅಂತ ಹೇಳ್ತಾರೆ ಅಲ್ವರ. ಯಾಕೆಂದ್ರೆ ಅವ್ರಿಗೆ ಬರೆಯೋದಿಕ್ಕೆ ಏನ್ ಮಾಡಕ್ಕಿಲ್ಲ, ಅನುಮತಿ ಕೊಡ್ಲಿಲ್ಲ. ಅಂಡ್ ಹರ್ಡ್ ಅನ್ಸ್ಪೀಕಬಲ್ ವರ್ಡ್ಸ್ ವಿಚ್ ಇಸ್ ನಾಟ್ ಲಾಫುಲ್ ಫಾರ್ ಅ ಮ್ಯಾನ್ ಟು ಅಟರ್. ಯಾಕೆ ಲಾಫುಲ್ ಅಲ್ಲ ಅಂದ್ರೆ ಅದನ್ನ ಅಪೋಸ್ಟ್ಲ್ ಯೋಹನನ ಮುಖಾಂತರ ಪ್ರಕಟಣೆ ಮುಖಾಂತರ ತಿಳಿಸೋಂಥದ್ದು ದೇವಚಿತ್ತ ಆಗಿರೋದ್ನ ಅಪೋಸ್ಟ್ಲ್ ಪೌಲ್ಗೆ ಅದನ್ನ ಡೀಟೇಲ್ ಆಗಿ ಬರೆಯೋದಕ್ಕೆ ಏನ್ ಮಾಡಿಲ್ಲ, ಅನುಮತಿ ಕೊಡಲ್ಲ. ಅದು ಸಿಂಪಲ್ ಆಗಿ ಹೇಳ್ತಾರೆ ಪರದೇಶಕ್ಕೆ ಒಯ್ಯಲ್ಪಟ್ರು ಅಂತ. ಎಲ್ಲ ನಾವ್ ಏನ್ ತಿಳ್ಕೊಂಡ್ಬಿಡ್ತೀವಿ, ಕೆಲವು ಜನ ಪರದೇಶ ಅಂದ ತಕ್ಷಣ ಅಯ್ಯೋ ಪರಲೋಕ ಅಂತ ಅಂದ್ಬಿಟ್ಟು. ಅಲ್ಲರ ಪರದೇಶನೇ ಪರಲೋಕ ಅಲ್ಲ ರೀ. ಪರದೇಶ್ ಮೊದಲು ಭೂಲೋಕದಲ್ಲಿ ಪರದೇಶ ಎಲ್ಲಿತ್ತು? ಏನೇನ್ ತೋಟದಲ್ಲಿ ಏಡೇನ್ ಹಾ, ತೋಟ. ಈಡೇನ್ ತೋಟದಲ್ಲಿ ಇತ್ತು ನೋಡೋರ. ಭೂಮಿಯಲ್ಲಿ ಈಡೇನ್ ತೋಟದಲ್ಲಿರೋದೇ ದೇವರ ಒಂದೇನ್ರಿ ಪರದೇಶ್ ಅದರ ಪ್ಯಾರಡೈಸ್. ಅದರ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ ಈಡೇನ್ ತೋಟನೇ ಪ್ಯಾರಡೈಸ್. ಅದಕ್ಕೆ ತೋಟ ಅಂತ ಬರ್ತಾರಲ್ಲ, ಈಡೇನ್ ಗಾರ್ಡನ್ ಅಂತ ಬರಪ್ಪ. ಅದಕ್ಕೆ ಪ್ಯಾರಡಿಯಸ್ ಅಂತ ಗ್ರೀಕಲ್ಲಿ ಬರೋಂಥ ಬರ್ತೆ. ಪ್ಯಾರಡಿಯಸ್ ಅಂದ್ರೆ ತೋಟ, ಬ್ಯೂಟಿಫುಲ್ ತೋಟ. ಇಡೀ ಭೂಮಿನ ದೇವರೇ ಮಾಡಿದ್ರು ಒಂದು ಬ್ಯೂಟಿಫುಲ್ ಸುಂದರವಾಗಿರೋಂಥ ಒಂದು ತೋಟ ತರ ಮಾಡಿದ್ರು. ಇದೇ ತೋಟದ ಸ್ಥಿತಿಗತಿಗಳನ್ನ ದೇವ್ರೇ ಮಾಡ್ತಾರೆ, ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತೆ ಅವಳು ಪಾಪ ಮಾಡಿದ ತಕ್ಷಣ ದೇವ್ರೇ ಮಾಡ್ತಾರೆ, ಈಡಂದ್ರೆ ಹೊರಗಡೆ ಕಳಿಸ್ಬಿಡ್ತಾರೆ. ದೇವದೂತರನ್ನ ಇಡ್ತಾರೆ. ಲಿಟರಲ್ ಆಗಿ ದೇವದೂತ ಇಟ್ಟರು ಅಂತಲ್ಲ ರೀ. ತಿರ್ಗಾ ಆ ಥರ ಒಂದು ಕಂಡೀಷನ್ಗೆ ಮನುಷ್ಯ ವಾಪಸ್ ಬರದ ರೀತಿಯಲ್ಲಿ ಆ ಮಾರ್ಗನೇ ಏನ್ ಮಾಡಿದ್ರು, ರಹಸ್ಯವಾಗಿ ದೇವರು ಹೌಸ್ ಇಟ್ಟಿದ್ದಾರೆ. ಅಂದ್ರೆ ದೇವರು ತನ್ನ ರಾಜ್ಯ ಹತ್ರ ಬರ್ತಾ ಏನ್ ಮಾಡ್ತಾರೆ, ಇವನ್ನೆಲ್ಲ ಮನುಷ್ಯನ್ಗೆ ಕಣ್ಣಿಡಿದಕ್ಕೆ ಬಿಡ್ತಾರೆ. ಅವನು ಸಮಾಧಾನ ರಾಜ್ಯದಲ್ಲಿದ್ರೆ, ಸುಖವಾಗಿರೋಂಥ ರಾಜ್ಯದಲ್ಲಿದ್ರೆ, ಅದರ ಎಲ್ಲಾ ತರ ಸಂತೋಷವಾಗಿರೋಂಥ ರಾಜ್ಯದಲ್ಲಿ ಹೇಗಿರ್ಬೋದು ಅಂತ ಅಂದ್ಬಿಟ್ಟು ಮನುಷ್ಯನ್ಗೆ ಇದನ್ನ ಗೋಚರ ಪಡಿಸೋದಕ್ಕೆ ಏನ್ ಮಾಡ್ತಾರೆ, ನಿಧಾನವಾಗಿ ಓಪನ್ ಮಾಡ್ತಾರೆ ಅಲ್ವರ. ಇದೇ ಪ್ಯಾರಡೈಸ್, ದ ಥರ್ಡ್ ಹೆವೆನ್ ಅಲ್ವರ. ಅದಕ್ಕೆ ಏನ್ರಿ ನೂತನ ಆಕಾಶ ನೂತನ ಭೂಮಂಡಲ ಏನ್ ಮಾಡ್ತಾರೆ ನೋಡ್ತಾರೆ. ಅಲ್ಲಿ ಇನ್ಮೇಲೆ ಸಮುದ್ರ ಇರಲ್ಲ ಅಂತ ಹೇಳ್ತಾರೆ. ಏನಪ್ಪ ಸಮುದ್ರ? ನಾವು ಕಳೆದ ಸತಿಗೆ ಪ್ರಕಟಣೆ 20ನೇ ಅಧ್ಯಾಯ ಕೂಡ ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ ಅಂತೂ ಇದೇ ಮಾತು ಬರ್ತಾರೆ, ಸಮುದ್ರ ಇರೋದಿಲ್ಲ. ಸಮುದ್ರ ಅಂದೇನೋ ಅಲ್ಲೋಲ ಕಲ್ಲೋಲವಾಗಿರಂತ ಜನಾಂಗ ಅಲ್ವರ. ಇವಾಗೆಲ್ಲ ಸಮುದ್ರ ಇದೆಯಾ? ಎಸ್. ಯಾವ ದೇಶದಲ್ಲಿ ಸಮುದ್ರ ಇಲ್ಲ? ಅದರ ಮೊದಲು ಏನಾಯ್ತು ಸಮುದ್ರ? ಈಜಿಪ್ಟಲ್ಲಿ ಬಂತು, ಸಿರಿಯಾದಲ್ಲಿ ಬಂತು, ಲೆಬನನ್ನಲ್ಲಿ ಬಂತು. ಏನ್ರಿ ಸಮುದ್ರ ಅಂತೆ? ಎಲ್ಲ ಜನಸಮೂಹ ಒಟ್ಟಿಗೆ ಸೇರ್ಬಿಟ್ಟು ಆ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ಏನ್ ಮಾಡೋದು, ದಂಗೆ ಹೇಳೋದು ಅಲ್ವರ, ರಿವೋಲ್ಟ್ ಮಾಡೋಂಥದ್ದು ಅದ, ಕೆಡವಾಕಂಥದ್ದು ಆ ರಾಜ್ಯಗಳನ್ನೆಲ್ಲ. ಯಾಕೆ? ಸಮಾಧಾನ ಇಲ್ಲ ಅಂತ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇತ್ತೀಚೆಗೆ ಏನಾಯ್ತು, ನೇಪಾಳಲ್ಲಿ ಆಯ್ತು, ಲದ್ದಾಖಲ್ಲಿ ಆಯ್ತು, ಅದರ ಪಾಕಿಸ್ತಾನಲ್ಲಾಗಿದೆ, ಶ್ರೀಲಂಕಾಲಾಗಿದೆ, ಅದರ ಬಾಂಗ್ಲಾದೇಶಲ್ಲಾಗಿದೆ ಅಲ್ವರ. ಎಲ್ಲ ಜಾಗದಲ್ಲಿ ಏನಾಗ್ತಿದ್ದು ಆಗ್ತಾ ಬರ್ತದೆ ನೋಡಿ. ಇವತ್ತು ನೋಡಿ ನ್ಯೂಸ್ ಪೇಪರ್ ನೋಡಿರ್ತೀನಿ ಅಲ್ವರ. ಇಲ್ಲಿ ಈ ಎನ್ವಿರಾನ್ಮೆಂಟ್ ಮೀಟಿಂಗ್ ಅಂತ ಮಾಡಿದ್ದಾರೆ ಅಲ್ವರ. ಏನಪ್ಪ, ಈ ಭೂಮಿಯಲ್ಲಿ ವಾಯುಮಂಡಲದಲ್ಲಿ ತುಂಬಾ ಏನಂತಾರೆ ಪೊಲ್ಯೂಷನ್ ಇದೆ ಅಂತ ಅಂದ್ಬಿಟ್ಟು ಅದು ಒಂದು ಮೀಟಿಂಗ್ ಮಾಡಿದ್ದಾರೆ. ಏನೋ G20 ಅಂತ ಏನೋ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಇರೋಂಥ ಜನಗಳೆಲ್ಲ ನುಗ್ಬಿಟ್ಟು, ಮೀಟಿಂಗ್ ಹಾಲ ನುಗ್ಬಿಟ್ಟು ರಿವೋಲ್ಟ್ ಮಾಡೋರು, ಗಲಾಟೆ ಮಾಡೋರು. ಮೀಟಿಂಗ್ ನಡ್ಸೋಕೆ ಏನು ಮಾಡಿಲ್ಲ, ಬಿಟ್ಟಿಲ್ಲ. ಯಾಕೆ? ಏನೋ ನೀವೇನು ಕ್ರಮ ತಗೊಂತ ಇದ್ದೀರಾ? ಸಮಾಜದಲ್ಲಿ ಈ ಥರ ಏನಂತಾರೆ ವ್ಯವಸ್ಥೆ ಇಲ್ವಲ್ಲ, ಎಲ್ಲ ಮನುಷ್ಯರಿಗೆ ತೊಂದರೆಗಳಾಗ್ತೈತಲ್ಲ. ಎಲ್ಲ ಕಡೆ ಎಲ್ಲ ಪೊಲ್ಯೂಷನ್, ಫುಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಅಲ್ವರ, ವಾಟರ್ ಪೊಲ್ಯೂಷನ್ನು, ಸೌಂಡ್ ಪೊಲ್ಯೂಷನ್ನು, ಎಲ್ಲ ಥರ ಪೊಲ್ಯೂಷನ್ ಏನು ಮಾಡ್ತಾ ಇದ್ದೀರಾ ಅಂತ ಅದರ. ಸದ್ಯ ಇದು ಮುಂದೆ ಬರೋ ದಿನಗಳೇ ಜಾಸ್ತಿ ಆಗ್ತಾರೆ. ಆದರೆ ಕ್ರಿಸ್ತನ್ ರಾಜ್ಯದಲ್ಲಿ ಈ ಥರ ಜನಗಳು ಏನ್ರಿ ಆ ವ್ಯವಸ್ಥೆಗೆ ತಿರುಗಿ ಬೀಳಂತ ಕಂಡೀಷನ್ ಇರೋದಿಲ್ಲ. ಯಾಕೆ? ಸಮಾಧಾನ ಪ್ರಭು ಯಾರು? ನಮ್ಮ ರಕ್ಷಕಂತ ಯೇಸು ಕ್ರಿಸ್ತ ಅಲ್ವರ. ಅವ್ರ ಹೆಸರೇ ಸಮಾಧಾನ ಪ್ರಭು ಅಂತಂದಿರ್ಬೇಕಾರೆ ಭೂಲೋಕದಲ್ಲಿ ಹೇಗಪ್ಪ ಸಮಾಧಾನ ಕಾಪಾಡ್ಕೊಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತ್ರಿ. ಅದರ ಮನುಷ್ಯಂಗೆಲ್ಲ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳು ಮಾಡಿರ್ಬೇಕಾರೆ ಮನುಷ್ಯ ಯಾಕೆ ಅಸಮಾಧಾನಗೊಳ್ತಾನೆ? ಸೇತನ್ನ ಬಂಧಿಸಿರ್ಬೇಕಾರೆ, ಬಿದ್ದೋಗಿ ದೂತಗಳನ್ನೆಲ್ಲ ಬಂಧಿಸಿರ್ಬೇಕಾರೆ ಯಾಕೆ ಮನುಷ್ಯ ಈ ಥರ ದುಷ್ಟವಾಗಿ ನಡ್ಕೊತಾನೆ? ಅದರ ಯೋಚನೆ ಮಾಡಿರ್ತೀನಿ ಕರ್ತನಲ್ಲಿ ಪ್ರೀತಿಗಳೇ. ಅದಕ್ಕೆ ಈ ಸಮುದ್ರ ಇರೋದಿಲ್ಲ. ವಾಕ್ಯ ಓದ ನೋಡಿರ್ತೀನಿ. ಯೆಶಾಯ 17ನೇ ಅಧ್ಯಾಯ 12ನೇ ವಾಕ್ಯ, ಐಜಯ 17:12 ಓದಮ್ಮ ಲಿಖಿತ. ಆಹಾ, ಸಮುದ್ರವು ಬೋರ್ಗರೆಯುವ ಬಹು ಜನಾಂಗಗಳ ಗದ್ದಲ, ಮಹಾಜಲ ಪ್ರವಾಹಗಳು ಘೋಷಿಸುವಂತೆ ಘೋಷಿಸುವ ಜನಗಳ ಘೋಷ. ನೋಡ್ರ, ಘೋಷಿಸುವಂತೆ ಜನಾಂಗಳ ಘೋಷ. ಅದರ ಸಮುದ್ರದ ಘೋಷದಂತೆ ಜನಾಂಗಗಳ ಘೋಷ ಅಂತೆ ಅಲ್ರ. ಜನಗಳು ಹೆಂಗೆ ಎಲ್ಲರ ಆರ್ಭಟಿಸ್ತಾರೆ, ಹೆಂಗೆ ಕೂಗಾಡ್ತಾರೆ, ಹೆಂಗೆಲ್ಲ ಒಂದೇ ಸತಿ ಬರ್ತಾರೆ ನೋಡ್ರಿ ಅಂತೀನಿ. ಅವ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾರ? ಆ ಗದ್ದಲನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸಮುದ್ರ ಒಂದೇ ಸತಿ ಎದ್ದು ಬಂದರೆ ಕಂಟ್ರೋಲ್ ಮಾಡೋಕ್ಕಾಗ್ತದ? ಅದರ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ರೀ ಅಂತೀನಿ ಅಲ್ಲರ. ನೋಡಿ ಇಂಡೋನೇಷ್ಯಾನಲ್ಲಿ
250 ಕಿಲೋಮೀಟರ್ ಸ್ಪೀಡಲ್ಲಿ ಏನಾಗಿದೆ, ಸುಂಟ್ರ ಗಾಳಿ ಬಂದು ಹೊಡೆದಿದ್ದು ನೋಡಿರ್ತೀನಿ ಅಂದ್ರೆ ಬ್ರಿಡ್ಜ್ ಹೆಂಗೆ ಅಲ್ಲಾಡ್ತದೆ. ಏನು ದೊಡ್ಡ ಬ್ರಿಡ್ಜ್ ಯೋಚನೆ ಮಾಡಿರ್ತೀನಿ, ಆಟ ಸಾಮಾನು ಅದು ಏನು ಇವಾಗ ಬಟ್ಟೆ ಒಣಗಾಕಲ್ವಾ, ಬಟ್ಟೆ ಒಣಗಾಕ ಗಾಳಿಗೆ ಅಲ್ಲಾಡಲ್ಲ, ಆ ಥರ ಅಲ್ಲಾಡ್ತದೆ ನೋಡಿರ್ತೀನಿ ಅಂದ್ರೆ ಅದು ಏನು ಫಿರೋಷಿಯಸ್ ಆಗಿರ್ಬೇಕು ಯೋಚನೆ ಮಾಡಿರ್ತೀನಿ ಅಂದ್ರೆ. ಆ ಥರ ಎಫೆಕ್ಟು, ಆ ಥರ ಪವರ್ ಯಾವ್ದಕ್ಕಪ್ಪ ಇದೆ ಅಂದರೆ ಸಮುದ್ರಗಿದೆ. ಅದೇ ಥರ ಅಲ್ಲೋಲ ಕಲ್ಲೋಲ ಅಂತ ಜನಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಯಾರ ಕೈಲಾಗಲ್ಲ. ಕ್ರಿಸ್ತನ್ ರಾಜ್ಯದಲ್ಲಿ ಈ ಒಂದು ಸ್ಥಿತಿಗತಿಗಳು ಇರೋದಿಲ್ಲ. ಯಾಕಿರೋದಿಲ್ಲ? ಯಾಕಿರಲ್ಲ ಗೊತ್ತಾ? ಒಂದು ವಚನ ಇದೆ ನೋಡಿರ್ತೀನಿ. ಇವಾಗ ಇರೋಂಥ ಒಂದು ಅಡ್ಮಿನಿಸ್ಟ್ರೇಷನ್ ಏನಿದೆ, ಗೌರ್ಮೆಂಟ್ಗಳು ಜನಗಳ ಸಮಸ್ಯೆಗಳಿಗೆ ಕಿವಿ ಕೊಟ್ಟ ಅಂತಂದ್ರೆ ಜನಗಳಿಗೆ ಯಾಕೆ ತಿರುಗಿ ಬೀಳ್ತಾರೆ ಅಲ್ವಾ? ತಿರುಗಿ ಬೀಳಲ್ಲ. ಕ್ರಿಸ್ತನ್ ರಾಜ್ಯ ನೋಡಿ, ನಮ್ಮ ನಮ್ಮ ಪ್ರಧಾನಮಂತ್ರಿ ಪ್ರೆಸಿಡೆಂಟ್ಗೆ ಅಂತಾರೆ ಕನ್ನಡದಲ್ಲಿ ಪ್ರಧಾನಮಂತ್ರಿ ಅಂತಾರೆ. ರಾಷ್ಟ್ರಪತಿ. ಸಾರಿ, ನಮ್ಮ ರಾಷ್ಟ್ರಪತಿ ನೋಡಿದ್ದೀನಿ. ಇದ್ರ ಗೊತ್ತಾ? ಒಂದು ನಿಮಿಷ ರೀ. ಏಷಯ 65:24 ನಮ್ಮ ರಾಷ್ಟ್ರಪತಿ ಹೆಂಗ ನೋಡಿದ್ದೀನಿ. ಭೂಪತಿನಿ ಅನ್ಬೋದು, ಅದರ ರಾಷ್ಟ್ರಪತಿ ಹಾಕಿರಿ. ಬರೀ ನಮ್ಮ ರಾಷ್ಟ್ರನ ಇಡೀ ಜಗತ್ತಿಗೆ ಅವರು ಓದಿಂತೀರಿ. ಐಸಾ 65. ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು, ಹಾ. ಅವರು ಹೇಳುತ್ತಿರುವಾಗಲೇ ಕೇಳುವೆನು. ನೋಡ್ರ ನೋಡಿ ಹೆಂಗಾರ ಪ್ರೆಸಿಡೆಂಟ್ ಹಿಂಗಿರ್ಬೇಕಪ್ಪ. ಅದರ ಅವರು ಏನ್ರಿ ಬೇಡೋದಕ್ಕಿಂತ ಮುಂಚೆನೆ ನಾನು ಏನ್ ಮಾಡ್ತೀನಿ, ಸದುತ್ತರವನ್ನು ದಯಪಾಲಿಸುವೆನು. ಯಾಕೆ ಅವ್ರ ಥಾಟ್ಸ್ ರೀಡ್ ಮಾಡ್ತಾರೆ. ಇವ್ರು ಹಿಂಗೆ ಕೇಳ್ತಾರೆ, ಒಳ್ಳೇದು ಕೇಳ್ತಾರೆ, ಕೊಡೋ ಈ ಮಟ್ಟ ಕೊಡೋ, ಸ್ಯಾಂಕ್ಷನ್ ಮಾಡೋ ಅಲ್ವರ. ಮಾತಾಡ್ತಾ ಇರ್ಬೇಕಾರೆ ಏನ್ ಮಾಡ್ತಾರಂತೆ, ಕೇಳುವೇನೋ ಅಪ್ಪ. ಹೆಂಗಿರ್ಬೇಕು ಯೋಚನೆ ಮಾಡಿರ್ತೀನಿ. ಪ್ರೇಯರ್ ಮಾಡಿ ಕೂತ್ಕೊಂಡು ಲಾರ್ಡ್ ದಯವಿಟ್ಟು ಏನೋ ಕಾಪಾಡ್ ಟಕ್ 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 ಅಲ್ಲೇ ಬಂದ್ಬಿಡ್ಬಿಡಪ್ಪ. ಅವರ ಎಷ್ಟು ಖುಷಿ ಆಗ್ತಲ್ಲ, ಎಷ್ಟು ಸಂತೋಷ ಆಗ್ತಲ್ಲ. ಯೋಚನೆ ಮಾಡ್ರಿ, ಇವೆಲ್ಲ ಆಶೀರ್ವಾದ ಜನಗಳಿಗಿತ್ತು ಅಂತಂದ್ರೆ ಅವರು ದುಷ್ಟ ಸಮುದ್ರದಂತೆ ಆಡ್ತಾರಾ? ಇಲ್ಲ, ಸಮಾಧಾನವಾಗಿರ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಪ್ರಕಟಣೆ 21:2 ಓದೋಣ ಇವಾಗ. ಏನಂತೆ ನೆಕ್ಸ್ಟ್? ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ನೋಡ್ರ, ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿ ಇಳಿದು ಬರುವುದನ್ನು ಏನ್ ಮಾಡ್ತಾರೆ, ಕಂಡೆನು ಅಂತ ಹೇಳ್ತಾರೆ. ಏನಂತಪ್ಪ? ಪರಿಶುದ್ಧ ಪಟ್ಟಣವಾದಂತ ಹೊಸ ಯೆರೂಸಲೇಮ್, ಪರಿಶುದ್ಧ ಪಟ್ಟಣ ಅಂತ ಹೇಳ್ತಾರೆ. ಅದರ ಯಾವ ನೋಡಿ, ಬೈಬಲಲ್ಲಿ ಎಲ್ಲ ಒಂದೊಂದು ಪದಗಳಿಗೆ ಕೋಡಿದೆ. ಅದರ ಸಿಂಬಾಲಿಕ್ ಲ್ಯಾಂಗ್ವೇಜ್ಗೆ ಒಂದೊಂದು ಕೋಡಿದೆ. ಅದರ ನಮ್ಮ ಬಸವರಾಜ್ ಬದರ್ ಮಾಡೋ ಲಿಸ್ಟ್ ಕಳ್ಸೋಲ್ಲ, ನಿಮ್ಗೆಲ್ಲ ಗ್ರೂಪಲ್ಲಿ ಹಾಕಿದ್ನಲ್ಲ. ಅದರ ಅದನ್ನ ಇಟ್ಕೊಂಡಿರ್ತೀನಿ. ಸಿಟಿ ಅಂತಂದ್ರೆ ಬೈಬಲ್ ಅರ್ಥ ಏನೋ, ನಗರ ಅಂದ್ರೆ ಬೈಬಲ್ ಅರ್ಥ ಏನಪ್ಪಾ ಅಂತಂದ್ರೆ, ನಗರ ಅಂತಂದ್ರೆ ಯಾವಾಗ ಒಂದು ಸಮಾಜ, ಒಂದು 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 ಗೌರ್ಮೆಂಟ್, ಒಂದು ವ್ಯವಸ್ಥೆ ಆಗಿರೋಂಥ ಸ್ಥಳ ಅಂತ ಅದರ ಯೋಚನೆ ಮಾಡಿ. ಸಿಟಿಯಿಂದ ಬಿಟ್ಟು ಹೊರಗಡೆ ಹೋದ್ರೆ ಏನಪ್ಪಾ ಇದೆ, ಸಮಾಜ ಇರ್ತದ? ಅದರ ನಮಗೆ ಬೇಕಂತ ಎಲ್ಲ ವ್ಯವಸ್ಥೆಗಳಿರ್ತಾರ ಅಂತಂದ್ರೆ ಇಲ್ಲ. ವ್ಯವಸ್ಥೆ ಇಲ್ದಿರಂಥ ಸ್ಥಳ, ಅದರ ಜನಗಳಿಂದ ತುಂಬಾ ದೂರ ಇರೋಂಥ ಸ್ಥಳ. ಅದರ ಹಂಗಂತ ಹೇಳ್ಬೇಕು. ಏನಂತಂದ್ರೆ ಜನಗಳಿಂದ ತುಂಬಾ ಏನ್ರಿ ಪ್ರತ್ಯೇಕವಾಗಿರೋಂಥ ಸ್ಥಳ, ಜನಗಳಿಗೂ ಅವ್ರಿಗೂ ಸಂಬಂಧ ಇರೋ ಸ್ಥಳ ಯಾವ್ದಪ್ಪ ಅಂದ್ರೆ ಅದು ನಗರದಿಂದ ಹೊರಗಡೆ. ಅದರ ನಗರದಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಗಳು ಏನಾಗಿರ್ತದೆ, ಇರ್ತದೆ. ಅದರ ಎಲ್ಲಾ ರೀತಿ ಸೌಕರ್ಯಗಳು ಏನಾಗಿರ್ತದೆ, ಇರ್ತದೆ. ಇದು ನಗರ ಅಂದ್ರೆ ಬೈಬಲಲ್ಲಿ ಅಂದ್ರೆ ಅರ್ಥ. ಅದರ ಅದಕ್ಕೆ ಸಿಟಿ. ಅದರ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ, ಇವಾಗ ನಮ್ಮ ಕರ್ನಾಟಕಕ್ಕೆ ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ? ಬೆಂಗಳೂರು ಬರೋದು. ಅದರ ಯಾರ ದಾವಣಗೆರೆ ಅಂದಲ್ಲಪ್ಪ, ಬೆಂಗಳೂರು ಅದರ ಸರಿ. ನಮ್ಮ ಇಂಡಿಯಾಗೆ ಕ್ಯಾಪಿಟಲ್ ಸಿಟಿ ಯಾವ್ದು? ಮುಂಬೈ. ಯಾವ ಸ್ಕೂಲಲ್ಲಿ ಓದಿದ್ ನೀವು? ಅವಾಗ ಬಾಂಬೆ ಇತ್ತೇನೋ, ಇವಾಗ ಡೆಲ್ಲಿ ಆಗೈತೆ ಬ್ರದರ್. ನಾನು ಹುಡ್ದಾಗಿಂದನು. ಅದರ ಸರಿ ನೋಡ್ಬೇಕ್ರಿ, ಯಾವ್ದಪ್ಪ? ಡೆಲ್ಲಿ. ಅದರ ಡೆಲ್ಲಿ ಇಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಏನು ಡೆಲ್ಲಿ ಅಂತಂದ್ರೆ ಹೇಳ್ಬೇಕಾರೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿಗಳೇ, ದಟ್ ಈಸ್ ಇಂಡಿಯನ್ ಗೌರ್ಮೆಂಟ್. ಇಂಡಿಯಾ ಇರೋಂಥ ಅಡ್ಮಿನಿಸ್ಟ್ರೇಷನ್, ಆ ರಾಜ್ಯಭಾರ ಇರೋದೆಲ್ಲಿ? ಆ ನಗರದಲ್ಲಿ. ಅದಕ್ಕೆ ಸಿಟಿ ಅಂತ ಹೇಳ್ಬೇಕಾದ್ರೆ ಒಂದು ರಿಲಿಜಿಯಸ್ ಗೌರ್ಮೆಂಟ್ ಅಂತ ಬೈಬಲಲ್ಲಿ ಆತ್ಮಿಕವಂತ ಅರ್ಥ. ಸರಿ, ಇವಾಗ ನಾವು ಇದೇ ತರ ಬೈಬಲ್ ಏನ್ ಮಾಡಿದ್ರೆ, ಒಂದು ಬ್ಯಾಬಿಲೋನ್ಗೂ ಕೂಡ ಸತ್ಯವೇದರು ಏನ್ ಹೇಳ್ತಾರೆ ಅಂದ್ರೆ ಒಂದು ದುಷ್ಟ ನಗರ ಅಂತ ಹೇಳ್ತಾರೆ, ಅಶುದ್ಧ ನಗರ ಅಂತ ಹೇಳ್ತಾರೆ. ವಾಕ್ಯ ಓದ ನೋಡಿದ್ದೀನಿ. ಎಲ್ಲಪ್ಪ ಅಂದ್ರೆ ರೆವಲ್ಯೂಷನ್ 18 ಚಾಪ್ಟರ್. ಒಂದು ನಿಮಿಷ ರೀ, ಒಂದು ನಿಮಿಷ ಹೇಳ್ತೀನಿ ಎಕ್ಸಾಕ್ಟ್ ಆಗಿ, ಒಂದು ನಿಮಿಷ. ರೆವಲ್ಯೂಷನ್ ಒಂದು ನಿಮಿಷ. 17 ಚಾಪ್ಟರ್ 17:5. ರೆವಲ್ಯೂಷನ್ 17:5 ಓದಿ. ಹೋದ್ರಿ?
ಬಾಬೆಲೆಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ನೋಡ್ರ, ಜಾರ ಸ್ತ್ರೀಗಳಿಗೆ ತಾಯಿ ಅಂತ ಗುಡಾರವುಳ್ಳಂತ ಒಂದು ಹೆಸರು ಬರ್ತಿತ್ತು. ಅಲ್ಲರ ಬಾಬೇಲ್ ಅಂತ ಮಹಾನಗರಿ, ನಗರಿ ಅಂತ ಯಾಕೆ ಬಂತು? ದೊಡ್ಡ ಏನ್ರಿ ಅದು ಗೌರ್ಮೆಂಟ್ ಅಲ್ಲರ. ನೋಡ್ಬೇಕಾರೆ ರಿಯಲ್ ಆಗಿ ಏನ್ರಿ ಪೇಪರ್ಸಿಗೆ ಇವತ್ತು ಸಪ್ರೇಟ್ ಗೌರ್ಮೆಂಟ್ ಇದೆ ರೀ. ದೇ ನಾಟ್ ಅಂಡರ್ ಎನಿ ಆಫ್ ದ ಅದರ್ ಗೌರ್ಮೆಂಟ್. ಟೋಟಲ್ ಡೆಡಿಕೇಟ್ ಸಪ್ರೇಟ್ ಗೌರ್ಮೆಂಟ್, ಸಪ್ರೇಟ್ ಮಿಲಿಟರಿ, ಸಪ್ರೇಟ್ ಬ್ಯಾಂಕಿಂಗ್ ಸೆಕ್ಟರ್, ಸಪ್ರೇಟ್ ಸೊಸೈಟಿ, ಎಂಟೈರ್ ಥಿಂಗ್ ಹ್ಯಾಂಡ್ಲ್ ಬೈ ದ ಪೇಪರ್ಸಿ ಸಿಸ್ಟಮ್ ದೆಮ್ಸೆಲ್ಫ್. ಅದರ ಅದಕ್ಕೆ ನೋಡ್ಬೇಕಾದ್ರೆ ದುಷ್ಟ ನಗರ. ಅದಕ್ಕೆ ಬೈಬಲ್ ಪ್ರಕಟಣೆಯಲ್ಲಿ ಒಂದು ಜಾರ ಸ್ತ್ರೀಗೆ ಏನ್ ಮಾಡ್ತಾರೆ ಹೋಲಿಕೆ ಮಾಡ್ತಾರೆ. ಅದು ಇಲ್ಲಿ ನೋಡ್ಬೇಕು, ಈ ನಗರ ಹೆಂಗಿದೆ ಅಂದ್ರೆ ಪರಿಶುದ್ಧ ಪಟ್ಟಣ ಅಂತಾರಿ. ಹೋಲಿ, ಇರೋದಿಲ್ಲ, ಅಶುದ್ಧವಾಗಿರೋದು ಏನಂತೆ ಯಾವುದು ಇರೋದಿಲ್ಲ ಅಂತೆ. ಇದು ಎಲ್ಲಿಂದ ಬರೋದು ನೋಡಿದ್ರಪ್ಪ ಅಂತಂದ್ರೆ, ಕರ್ತನಲ್ಲಿ ಪ್ರಿಯಗಳೇ, ಪರಲೋಕದಿಂದ ಇಳಿದು ಬರೋದು ಏನ್ ಮಾಡಂತೆ ನೋಡಿದ್ರಂತೆ. ಅಂದ್ರೆ ಎಲ್ಲಿಂದ ಬರ್ತಾರದು ಮೇಲ್ಗಡೆಯಿಂದ. ನೆಕ್ಸ್ಟ್ ಏನಂತೆ ಕೆಳಗಲ್ಲಿ ಅಲ್ಲಿ ಕಾಣಿಸ್ಕೊತಾರೆ, ಲಿಟ್ರಲಿ ಕಾಣಿಸ್ಕೊತಾರೆ ಅಂತಲ್ಲ ರೀ. ಅದರ ಅಂದ್ರೆ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಯಾವ ರೀತಿ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಕೊಟ್ಟುಕೊಂಡಿರ್ತೀನಿ. ಪರಲೋಕದಿಂದ, ದೇವರ ಬಳಿಯಿಂದ ಅದರ ಇಳಿದು ಬರೋದನ್ನ ಕಂಡ್ರಂತೆ. ಅಂದ್ರೆ ಫಸ್ಟ್ ಈ ಒಂದು ರಾಜ್ಯ ಎಲ್ಲಪ್ಪ ಇರ್ತಾರೆ ಅಂತಂದ್ರೆ ದೇವರ ಬಳಿಯಲ್ಲಿ, ಅದರ ಕಣ್ಣು ಕಾಣದಂತ ರೀತಿಯಲ್ಲಿ ಈ ಭೂಮಿಯ ವಾಯುಮಂಡಲದಲ್ಲಿ ಏನ್ ಮಾಡೋದು, ಅಲ್ಲಿ ಆಡಳಿತ ಕ್ರಿಸ್ತನು ಫಸ್ಟ್ ಅಲ್ಲಿ ಸ್ಥಾಪನೆ ಮಾಡೋದು. ಇದಾಗಿದ ನಂತರನೇ ಮನುಷ್ಯಗಳ ನಡುವೆನೆ ಅದು ನೆಕ್ಸ್ಟ್ ವಾಕ್ಯದಲ್ಲಿ ಬರ್ತಾರೆ. ದೇವರ ಗುಡಾರವ ಮನುಷ್ಯರ ನಡುವೆ ಇದೆ ಅಂತ ಹೇಳ್ತಾರೆ. ಅದರ ದೇವರ ಒಂದು ರಾಜ್ಯ ಕಣ್ಣು ಕಾಣಂತ ರೀತಿಯಲ್ಲಿ ಭೂಲೋಕದಲ್ಲಿ ಏನ್ ಮಾಡೋದು ಅವರು ಸ್ಥಾಪನೆ ಮಾಡೋದು. ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಇದು ಸಭೆ ಒಂದು ಕಂಪ್ಲೀಟ್ ಟೈಮಲ್ಲಿ ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಕಣ್ಣು ಕಾಣಂತ ರೀತಿಯಲ್ಲಿ ರಾಜ್ಯ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಯೇಸು ಹೇಳ್ಕೊಟ್ಟಲ್ಲ ಪ್ರಾರ್ಥನೆ, ನಿನ್ನ ರಾಜ್ಯವೋ ಬರುವುದಾಗೆ. ನಿನ್ನ ರಾಜ್ಯ ಎಲ್ಲಿಂದ ಬರಬೇಕು? ಪರಲೋಕದಿಂದ ಬರಬೇಕು. ದೇವ್ರ ಚಿತ್ತಕ್ಕೆ ಅನುಸಾರವಾಗಿ ಏನ್ ಬರ್ಬೇಕು. ಅದಕ್ಕೆ ಹೇಳೋದು, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರ್ತರ ಪ್ರಕಾರ ಭೂಲೋಕದಲ್ಲಿ ಏನಾಗ್ಲಿ ನೆರವೇರಲಿ. ಫಸ್ಟ್ ಅಲ್ಲಿ, ನೆಕ್ಸ್ಟ್ ಏನ್ರಿ ಅಲ್ಲಿ ಭೂಲೋಕದಲ್ಲಿ ಆಗಂಥದ್ದು ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯಗಳೇ, ಹಳೆ ಕಾಲದಲ್ಲಿ ಎಲ್ಲಾ ಪಿತೃಗಳು ದೇವರಿಗೆ ನಂಬಿಕಸ್ಥರಾಗಿದ್ದಿ ಏನಪ್ಪ ಎದುರು ನೋಡಿದ್ರು ಅಂತಂದ್ರೆ ಈ ಒಂದು ರಾಜ್ಯನ ಏನ್ ಮಾಡಿದ್ದು ಅವ್ರು ಎದುರು ನೋಡಿದ್ದು ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಓದ ನೋಡಿರ್ತೀನಿ ವಾಕ್ಯ ಎಲ್ಲಪ್ಪ ಅಂದ್ರೆ ಇಬ್ರಿಯರು 11ನೇ ಅಧ್ಯಾಯ, ಇಬ್ರಿಯರು 11ನೇ ಅಧ್ಯಾಯದಲ್ಲಿ ವಾಕ್ಯ 10. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ನೋಡ್ರ, ದೇವರು ಏನ್ತಾರೆ ಅಸ್ಥಿವಾರ ಹಾಕಿ ದೇವರು ಸಂಪಾದಿಸಿರುವಂತ ಒಂದು ನಗರನ ಏನ್ ಮಾಡ್ತದಂತೆ ಎದುರು ನೋಡ್ತಾ ಇದ್ರು ಅಂತ ಹೇಳ್ತಾರೆ. ಯಾವ್ದಿದ್ ನಗರ ನೋಡಿ ಓದನ. ಎಲ್ಲಪ್ಪ ಅಂದ್ರೆ 15 ಮತ್ತೆ 16. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ನೋಡ್ರಿ, ಅವ್ರಿಗೋಸ್ಕರ ಏನ್ ಮಾಡೋದಂತೆ ಪಟ್ಟಣವನ್ನು ಸಿದ್ಧ ಮಾಡಿದ್ದಾರೆ. ಅಲ್ಲಿ ಏನ್ ಮಾಡ್ಬಿಡ್ತಾರೆ ಎಷ್ಟೋ ಜನ ಪರಲೋಕ ಅಂತ ಕೊಟ್ಬಿಟ್ಟಾರಲ್ಲ ಬದರ್ ಅಂದ್ರೆ ಏನ್ ಮಾಡ್ತಾರೆ, ಪರಲೋಕ ಎಂಬ ಉತ್ತಮ ದೇಶ ಅಂತ ಕೊಟ್ಬಿಟ್ಟವ್ರೆ. ಅದಕ್ಕೆ ನೋಡ್ಬಿಡ್ತಾರೆ ಅದೇ ನಗರ, ಅದೇ ಪರಲೋಕ ಒಂದು ಉತ್ತಮ ದೇಶ ಅಂತ ತಿಳ್ಕೊಂಡ್ಬಿಡ್ತಾರೆ ಅದರ. ಹಂಗಾರೆ ಇವ್ರು ಅಲ್ಲಿ ನಾವು ಇಲ್ಲಿಂದ ಅಲ್ಲಿ ಹೋಯ್ತಾರೆ ಅಂತ ಅರ್ಥ. ಮತ್ತೆ ಯಾಕೆ ಪರಿಶುದ್ಧ ಒಂದು ಯೆರೂಸಲೇಮ್ ಮೇಲ್ಗಡೆ ಕೆಳಗೆ ಬರ್ಬೇಕು ಅಲ್ದರ? ಇವ್ರು ಎಲ್ಲಿಗೆ ಹೋಗಿದ್ರೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬರ್ಬೇಕಾ ಅದರ? ಈ ವಾಕ್ಯ ಇಲ್ಲಿ ನಮ್ಮ ಕನ್ನಡದಲ್ಲಿ ಏನಂತಾರೆ, ಪರಲೋಕ ಎಂಬ ಉತ್ತಮ ದೇಶ ಕೊಟ್ಬಿಟ್ಟಾರೆ. ಇಂಗ್ಲೀಷಲ್ಲಿ ಬರ್ತಾರೆ ಏನಂತಂದ್ರೆ, ಬಟ್ ನೌ ದೇ ಡಿಸೈರ್ಡ್ ಎ ಬೆಟರ್ ಕಂಟ್ರಿ ದಟ್ ಈಸ್ ಎ ಹೆವೆನ್ಲಿ. ಹೆವೆನ್ಲಿ ಅಂದ್ರೆ ಏನ್ರಿ? ದೇವರು ಆ ನಗರನ ಕಟ್ಟಿ, ದೇವರು ಅದಕ್ಕೇನಾಗಿರ್ಬೇಕು, ಸೃಷ್ಟಿಕರ್ತನೋ ಆಗಿರ್ಬೇಕು ಅಂತ ನಗರನ ಅವ್ರು ಎದುರು ನೋಡುತ್ತೆ. ಅದಕ್ಕೆ ಹೇಳ್ತಾರೆ ಗಾಡ್ ಹ್ಯಾಸ್ ಪ್ರಿಪೇರ್ಡ್ ದೆಮ್ ಫಾರ್ ಎ ಸಿಟಿ. ಅವ್ರೇನ್ ಎದುರು ನೋಡಿದ್ರು ಅದೇ ತರ ಒಂದು ನಗರ ಏನ್ ಮಾಡೋರಂತೆ, ಅದನ್ನ ಸಿದ್ಧ ಮಾಡೋರಂತೆ. 10ನೇ ವಾಕ್ಯ ಅದ್ ಹೇಳೋದು. ಆ ನಗರನ ಏನ್ರಿ ಬಿಲ್ಡರ್, ಆ ನಗರಕ್ಕೆ ಫೌಂಡೇಶನ್ ಹಾಕಿರೋರು, ಆ ನಗರದ ಮೇಕರ್ ಯಾರಪ್ಪ ಅಂತಂದ್ರೆ ದೇವರು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಇದನ್ನ ಅಂದ್ರೆ ಆಕಾಶದಿಂದ ಇಳಿದು ಬರೋದು ಏನ್ ಮಾಡಂತವ್ರು ಅವ್ರು ನೋಡಿದ್ರು ಅಂತ ಹೇಳ್ತಾರೆ. ಹೇಗ್ ನೋಡಿದ್ರು? ಇದು ಯಾವ ತರ ಮುಂದಕ್ಕೆ ಹೋದ್ರಿ ಪ್ರಕಟಣೆ 21:2 ಕಂಟಿನ್ಯೂ ಮಾಡೋದು. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ
ಅಲಂಕೃತಳಾದ ಮೊದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ನೋಡ್ರ, ಅದು ಹೆಂಗಪ್ಪ ಇದೆ ಹೊಸ ಯೆರೂಸಲೇಮ್ ಅಂತಂದ್ರೆ ಏನ್ರಿ, ಮದಲಿಂಗಿಗೋಸ್ಕರ ಅಂದ್ರೆ ಏನೋ ಗಂಡನ್ಗೋಸ್ಕರ ಅಲಂಕೃತವಾದಂತ ಮದಲ್ಗಿತ್ತಿ ಅಂತೆ ಡೆಕೋರೇಟ್ ಆಗಿದೆ ಅಂತ ಹೇಳ್ತಾರೆ. ಅದರ ಅಂದ್ರೆ ಇದು ಯಾವ್ದಪ್ಪ ಅಂದ್ರೆ ಮೊದಲಿಂಗ ಕ್ರಿಸ್ತನೋ, ಮೊದಲ್ಗಿತ್ತಿ ಯಾರೋ ಅದರ ಸಭೆ. ಅದರ ಸಭೆ ಬ್ಯೂಟಿಫುಲ್ ಆಗಿ ಏನಾಗಿರೋದು, ಡೆಕೋರೇಟ್ ಆಗಿರೋದು. ಏನ್ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಆಗಿರೋದು ಏನ್ರಿ, ಏನ್ ಡೆಕೋರೇಷನ್ ಇದು ಹೇಳ್ರಿ, ಯಾರಿಗೂ ಗೊತ್ತಾ ಏನ್ ಡೆಕೋರೇಷನ್? ಕ್ರಿಸ್ತನ ಸಭೆ ಕ್ರಿಸ್ತನ ಒಂದು ಎದುರು ನೋಡೋದಕ್ಕೋಸ್ಕರ ಯಾವ ತರ ಡೆಕೋರೇಷನ್ ಮಾಡ್ಕೊಂಡಿರ್ಬೇಕು? ಮದುಮಗಳು ರೆಡಿ ಆದಂಗ ರೆಡಿ ಆಗ್ಬೇಕು ಬ್ರದರ್. ವೆರಿ ಗುಡ್. ಯಾವ ತರ? ಎಲ್ಲ ಗೋಲ್ಡ್ ತಗೊಬೇಕು, ಚೆನ್ನಾಗೆ ಚೆನ್ನಾಗೆ ಬೆಳ್ಳಿ ತಗೊಬೇಕು, ವಜ್ರಗಳು ತಗೊಬೇಕು, ಮೈ ತುಂಬ ಹಾಕೊಂಡು ತಿರ್ಗಾಡ್ಬೇಕು ಅಂತನಾ? ಇಲ್ಲ 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 ಬ್ರದರ್. ನಾವು ಪರಿಶುದ್ಧವಾಗಿರ್ಬೇಕು. ಹಾ ಅಲ್ವರ. ಏನಪ್ಪ ಅಲಂಕಾರ ಅಂತಂದ್ರೆ ಒಳಗಿನ ಅಲಂಕಾರ. ಕೀರ್ತನೆ ಹೇಳ್ತಾರಲ್ಲ 45ನೇ ಅಧ್ಯಾಯದಲ್ಲಿ, ಹಾ ಏನ್ರಿ, ಎಲೆ ಕುಮಾರತಿಯೇ ಏನ್ ಮಾಡೋ, ಹಾ ಓದ್ರಿ ನೋಡೋಣ ಕೀರ್ತನೆ ಎಲ್ಲೋ 45. ಕುಮಾರಿಯೇ, ಹಾ ಎಲ್ಲೋ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು. ಹಾ ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು. ಹಾ ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲು ಅಪೇಕ್ಷಿಸುವನು. ನೋಡ್ರ, ಆಗ ರಾಜ್ಯ ನಿನ್ನ ಲಾವಣ್ಯ ನೋಡಲ್ಲ ಏನ್ ಮಾಡ್ತಾರೆ, ಅಪೇಕ್ಷಿಸುವನು. ಆಮೇಲೆ ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ಆತನಿಗೆ ನಮಸ್ಕರಿಸು. ಆಮೇಲೆ ದೂರ್ ಸಂಸ್ಥಾನದವರು ಕಾಣಿಕೆಗಳಿಂದ ನಿನ್ನನ್ನು ಸನ್ಮಾನಿಸುವರು. ಹ್ಮ್ ಪ್ರಜೆಗಳಲ್ಲಿ ಸ್ಥಿತಿವಂತರು ನಿನ್ನ ದಯೆಯನ್ನು ಕೋರುವರು. ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ. ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ನೋಡ್ರ, ಜರತಾರಿಯ ವಸ್ತ್ರಗಳನ್ನು ಧರಿಸಿಕೊಂಡಿದ್ದಾಳೆ. ಆಕೆಯು ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ನೋಡ್ ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ನೋಡ್ರ, ಹೇಗಂತೆ ಬೂಟೆದಾರಿಯ ಒಂದು ಕೆಲಸಗಳಿಂದ ರೆಡಿ ಆಗಿದ್ದಾಳಂತೆ. ಎಂಬ್ರಾಯ್ಡ್ರಿ ಅದರ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಆಗಿರ್ಬೇಕಂತೆ. ಇದೇನಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಇದು ನೇರವಾಗಿರೋಂಥ ವಸ್ತ್ರದ ಬಗ್ಗೆ ಹೇಳ್ತಲ್ಲ, ನಮ್ಮ ಗುಣಗಳ ಬಗ್ಗೆ ಏನ್ ಮಾಡ್ತಾ ಅಲ್ಲಿ ಹೇಳ್ತಾರೆ. ಅದಕ್ಕೆ ಇಸಾಕನ್ನ ಎಲಿಯೇಜರ್ ಇಸಾಕನ್ಗೆ ಒಂದು ಹುಡುಗಿನ ಕರಬೇಕಾದ್ರೆ ಎಲಿಯೇಜರ್ ಹೋಗ್ಬಿಟ್ಟು ಯಾರನ್ನ ಕರ್ಕೊಂಬರ್ತಾನೆ? ರೆಬೆಕಾನ ಕರ್ಕೊಂಬರೋಕೆ ಮುಂಚೆ ಎಲಿಯೇಜರ್ ರೆಬೆಕನ್ಗೆ ಏನ್ ಕೊಡ್ತಾನೆ? ಒಡವೆಗಳನ್ನ ಕೊಡ್ತಾನೆ. ಅಂದ್ರ ಏನ್ ಕೊಟ್ರಪ್ಪ ಒಡವೆಗಳು? ಬಳೆ, ಮೂಗುತಿ, ಮೂಗುತಿ, ಆಮೇಲೆ ಸಾಲು ಚೈನು ಎಲ್ಲ ಡಾಬಾ ಎಲ್ಲ ಕೊಡ್ತಾನೆ. ಅವರ ನೋಡಿ ಬ್ರದರ್ ದಾಳಾಳ ಮನ್ಸು ಎಲ್ಲ ಕೊಡ್ತಾರೆ. ಅದರ ನೋಡ್ಬೇಕಾರೆ ಏನ್ರಿ, ಬಳೆ, ಕಿವಿಗೆ ಓಲೆಗಳು, ಮೂಗುತಿ, ಅಲ್ವರ ಏನ್ರಿ, ಕತ್ತಿಗೆ ಒಂದು ನೆಕ್ಲೆಸ್ಸು, ಅಲ್ವರ ಇವೆಲ್ಲ ಏನ್ರಿ ಆತ್ಮಿಕ ಅರ್ಥಗಳು. ಅದರ ಬೈಬಲ್ ಹೇಳ್ತಾರೆ ಧರ್ಮೋಪದೇಶ ಕಾಂಡದಲ್ಲಿ ಏನ್ರಿ, ನೀವು ಯೆಹೋವನ ಮಾತು ಕೇಳಿ ಮಾಡಿ, ಕತ್ತಿಗೆ ಒಳ್ಳೆಗೆ ಏನ್ ಮಾಡಿ ನೀವು ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ವರ ತಲೆಗೆ ಏನಂತೆ ಆಣೆ ಪಟ್ಟಿ ತರ ಹಾಕೊಳ್ಳಿ ಅಂತ ಹೇಳ್ತಾರೆ. ಕಿವಿ ಕೇಳಂತೆ, ಕಿವಿ ಏನಾಗಿರ್ಬೇಕು ನಮ್ಗೆ ಯಾವಾಗ ತೀಕ್ಷ್ಣವಾಗಿರ್ಬೇಕು. ಮೂಗು ಅದರ ಸುವಾಸನೆ ಅಲ್ವರ ಏನ್ರಿ, ನಮ್ಮ ಒಂದು ಸುಗಂಧ ಸುವಾಸನೆ ಆಗಿರ್ಬೇಕು ನಮ್ಮ ಬಲಿಗಳೆಲ್ಲ. ಕೈಗೆ ಕೊಡ್ಬಳೆ ಅಂತಂದ್ರೆ ನಾವು ಮಾಡೋಂಥ ಕೆಲಸಗಳು ದೇವ್ರಿಗೆ ಏನಾಗಬೇಕು, ಅಕ್ಸೆಪ್ಟಬಲ್ ಆಗಿ ಏನಾಗಿರ್ಬೇಕು ಇರಬೇಕು ಅಲ್ವರ. ಇವೆಲ್ಲ ವಸ್ತ್ರಗಳು ಹಾಕೊಂಡು ಬ್ಯೂಟಿಫುಲ್ ಆಗಿ ಹಿಂಗಿರ್ಬೇಕಂತೆ ಕನ್ಯೆ ಅಲ್ವರ. ಇವಾಗ ನೋಡಿ ಮದುವೆ ದಿನ ವೈಟ್, ಸಾಮಾನ್ಯವಾಗಿ ನಮ್ಮ ಕ್ರಿಶ್ಚಿಯನ್ಸ್ ಎಲ್ಲ ವೈಟ್ ಹಾಕೊಳೋದು ಅಲ್ವರ, ಯಾಕೆ ಬೈಬಲಲ್ಲಿ ವೈಟ್ ಅನ್ಕೊಟ್ಟಾರೆ, ಇರ್ಲಿ ಬಿಡಿ ಅಲ್ವರ. ನೀತಿವಂತಿಕೆ ಅಲ್ವರ. ಬಿಳಿ ಬಟ್ಟೆ ಮೇಲೆ ಒಂದು ಕಪ್ಪು ಚಿಕ್ಕೆ ಮಾರ್ಕ್ ಬಿದ್ಬಿಟ್ರೆ ಹೆಂಗಿರ್ತಾರೆ ಮದುವೆ ದಿನ? ಒಂಥರ ನಿಮ್ದಿ ಇರ್ತಾರ ಅಲ್ವರ. ಆಗದೆ ಎಲ್ಲ ರೀ. ಅದೇ ರೀತಿ ಪರಿಶುದ್ಧವಾಗಿ ಸಭೆ ಕ್ರಿಸ್ತನ ಮುಂದೆ ಏನ್ ಮಾಡಬೇಕು, ನಿಂತ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಯಾವ್ದ್ರ ಮುಖಾಂತರ ಅಂತಂದ್ರೆ ಇವೆಲ್ಲ ಗುಣಗಳ ಲಕ್ಷಣಗಳ ಮುಖಾಂತರ. ಅದಕ್ಕೆ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಮೊದಲಿಂಗ ಮೊದಲ್ಗಿತ್ತಿಗೆ ರೆಡಿ ಆಗಿರೋದ್ ಬಗ್ಗೆ ಹೇಳ್ತಾ ಇದೀಯಾ, ಅಥವಾ ಮೊದಲ್ಗಿತ್ತಿ ಮೊದಲಿಂಗಂಗೆ ರೆಡಿ ಆಗಿರೋದ್ ಬಗ್ಗೆ ಹೇಳ್ತಾ ಇದೆಯಾ ವಾಕ್ಯ? ಮೊದಲಿಂಗನಿಗಾಗಿ ರೆಡಿ ಆಗ್ಬೇಕು. ಮೊದಲಿಂಗಂಗಾಗಿ ಮೊದಲ್ಗಿತ್ತಿ ಏನಾಗಿರೋದು ರೆಡಿ ಆಗಿರೋದು. ಹಂಗಾರೆ ಮೊದಲಿಂಗನೇ ಮೇನ್ ಅದರ. ಮೊದಲ್ಗಿತ್ತಿ ಏನಾಗಿರೋದು ಅವ್ರು ಇದಾರೆ ಅಂತ ಅನ್ಬಿಟ್ಟು ಇವ್ರು ಏನಾಗಿರೋದು ಸಿದ್ಧ ಆಗಿರೋದು. ಮೊದಲಿಂಗನೇ ಇಲ್ಲ ಅಂದ್ರೆ ಮೊದಲಿಗೆ ಸಿದ್ಧ ಆಗಿ ಏನ್ ಪ್ರಯೋಜನ? ಅದ್ರ ಯಾರಿಗಾಗಿ ಸಿದ್ಧ ಆಗ್ಬೇಕಿತ್ತು ಅವರು? ಅದ್ರ ಹಂಗಾರೆ ಏನಪ್ಪ ಅರ್ಥ ಅಂತಾನೆ ಕರ್ತನಲ್ಲಿ ಪ್ರೀತಿಗಳೇ, ಬೈಬಲ್ ಕೂಡ ಅದೇ ಹೇಳೋದು ಅಲ್ರ. ಸ್ತ್ರೀಯು ಯಾರಿಗಾಗಿ ಮಾಡಲ್ಪಟ್ಟಿರೋದು? ಪುರುಷ ಸ್ತ್ರೀಗೆ ಮಾಡಲ್ಪಟ್ಟಿಲ್ಲ ಅಲ್ವರ. ಹಂಗಾರೆ ಏನಪ್ಪ ಅರ್ಥ ಅಂದ್ರೆ ಪುರುಷನೇ ಮೇನ್. ಅದಕ್ಕೆ ಬೈಬಲ್ ನೋಡ್ಬೇಕಾದ್ರೆ ಜೀವ ಬರೋದು ಪುರುಷಂದ. ನಾವು 5ನೇ ವಾಲ್ಯೂಮ್ ಸ್ಟಡಿ ಓದ್ಬೇಕಾದ್ರೆ ನೋಡ್ಬಿಡ್ತಿರೋದ ಅದರ. ಅದಕ್ಕೆ ಹಳೆ ಕಾಲದಲ್ಲಿ ಏನ್ರಿ, ಬಿದ್ದೋಗಿರೋ ದೇವದೂತರುಗಳಿಂದ ಜೀವಾಂಶ ಬಂದಿರೋದ್ರಿಂದ ತಂದೆಗಳ ತರ ಸಾಮರ್ಥ್ಯ ಉಳ್ಳವರಾಗಿದ್ರು. ಅದಕ್ಕೆ ಬೈಬಲ್ ನೋಡಿದ್ರೆ ಏನ್ ನೋಡ್ತೀರಿ ಏನ್ರಿ, ಆದಾಮ್ನಲ್ಲಿ ಸಾಯುವ ಪ್ರಕಾರ ಕ್ರಿಸ್ತನಲ್ಲಿ ಜೀವಂತ ಆಗ್ತಾರೆ. ಅದರ ಏವಾಳ್ನಲ್ಲಿ ಸಾಯುವ ಪ್ರಕಾರ
ಏನ್ರಿ ಸಭೆಯ ಮುಖಾಂತರ ಪುನರುತ್ಥಾನ ಎಲ್ಲ ಕೊಟ್ಟಿದ್ದೆ ವಾಕ್ಯ? ಇಲ್ಲ ರೀ. ಆದಾಮೇ ಇಂಪಾರ್ಟೆಂಟು, ಎರಡನೇ ಆದಾಮೇ ಇಂಪಾರ್ಟೆಂಟು. ಅದೇ ಥರ ರಾಜ್ಯಾಧಿಕಾರ ಕೊಟ್ಟಿದ್ದೆ ಕ್ರಿಸ್ತನಿಗೆ, ಮೊದಲಿಂಗನ್ಗೆ ಕೊಟ್ಟಿರೋ ರಾಜ್ಯ. ಆ ಮೊದಲಿಂಗ ಏನಪ್ಪ ಮಾಡ್ತಾರೆ ಅಂದ್ರೆ ತನ್ನ ರಾಜ್ಯವನ್ನು ಏನ್ ಮಾಡ್ತಾರೆ, ಮೊದಲಿಗೆ ಹಂಚ್ಕೊಂತಾರೆ. ಈಡೇನ್ ತೋಟದಲ್ಲಿ ದೇವ್ರು ಯಾರನ್ನ ಫಸ್ಟ್ ಸೃಷ್ಟಿ ಮಾಡಿದ್ದು? ಯಾರನ್ನ ಮಾಡಿದ್ದು? ಆದಮ್ ಆದಮ್. ಏವಳ್ನ ಇಮಿಡಿಯೇಟ್ ಆಗಿ ಮಾಡ್ಲಿಲ್ವಾ? ಇಲ್ಲ. ಇಲ್ಲ, ಸ್ವಲ್ಪ ವರ್ಷಗಳ, 1 ವರ್ಷ ಆಮೇಲೆ ಮಾಡ್ತಾರೆ. ಅದೇ ತರ ಕ್ರಿಸ್ತನ ರಾಜ್ಯ ಆಡಳಿತ, ರಾಜ್ಯ ಭಾರ ಕೊಟ್ಟಿದ್ದೇ ಆದಾಮಗೆ ಫಸ್ಟ್ ದೇವರು. ಅದರ ಏವಳ ಕೊಟ್ರ ನಿನ್ಗೆ ಕಿರೀಟ ಕೊಡ್ತೀನಿ, ನೀವು ಭೂಲೋಕದಲ್ಲ ದೊರೆತನ ಮಾಡಂತೆ ಬೈಬಲ್ ಇದೆಯಾ? ಇಲ್ಲ. ಹ ಕೀರ್ತನೆ ಹೇಳ್ತಾರೆ, ಮನುಷ್ಯ ಎಷ್ಟು ಮಾತದವನು, ಅವನ ನೀನೇನ್ ಲೆಕ್ಕಿಸಬೇಕು, ನೀನೆಲ್ಲಾ ಸೃಷ್ಟಿಗಳ ಮೇಲೆ ಅವನಿಗೆ ದೊರೆತನ ಕೊಟ್ಟಿದ್ಯಾ, ಕಿರೀಟವನ್ನು ಏನ್ ಮಾಡಿದ್ಯಾ ನೀನು ಇಟ್ಟಿದ್ಯಾ ಅಂತ ಬೈಬಲ್ ಹೇಳ್ತಾರೆ. ಯಾವಳ ಬಗ್ಗೆ ಹೇಳ್ತಾರ? ಮನುಷ್ಯಗೆ ಇಟ್ಟಿದ್ಯಾ, ಹೆಣ್ಣಿಗೆ ಇಟ್ಟಿದ್ಯಾ ಅಂತ ಹೇಳ್ತಾರ? ಇಲ್ಲ ರೀ, ಆದಾಮ್ಗೆನೆ ಕೊಟ್ಟಿದ್ದು. ಆದಾಮ್ ಜೊತೆ ಏವಳ ಏನ್ ಮಾಡಿದ್ಲು? ರಾಜ್ಯದಲ್ಲಿ ಸೇರ್ಕೊಂಡ್ಲು. ಇದೇ ಪ್ರಕಾರ ಕರ್ತನ ಪ್ರೀತಿಗಳೇ, ಕ್ರಿಸ್ತನ ರಾಜ್ಯ, ಕ್ರಿಸ್ತನ ಜೊತೆಗೆ ಏನ್ ಮಾಡ್ತಾರೆ? ಸಭೆ ಆಳ್ವಿಕೆ ಮಾಡಕ್ಕೆ ಸೇರ್ಕೊಂತಾರೆ. ಅದಕ್ಕೆ ಆ ರಾಜ್ಯ ಭೂಲೋಕದಲ್ಲಿ ಏನಾಗೋದು? ಕಣ್ಣು ಕಾಣೋ ರೀತಿಯಲ್ಲಿ ಯಾವಾಗ ಬರ್ತಾರೆ? ಈ ಸಭೆ ಏನಾಗೋದು? ಕಂಪ್ಲೀಟ್ ಆಗಿದ್ಮೇಲೆ. ಅದಕ್ಕೆ ಬೈಬಲ್ ಸಿಟಿ ಅಂತಂದ್ರೆ ರಿಲಿಜಿಯಸ್ ಗವರ್ಮೆಂಟ್, ಹೊಸ ಯೆರೂಸಲೇಮು ಅಂತಂದ್ರೆ ಸಭೆ, ಎಲ್ಲಾ ಕಂಪ್ಲೀಟ್ ಆಮೇಲೆ ಸಭೆ. ಪರಲೋಕದಿಂದ ಇಳಿಬರೋದು ನೋಡ್ತಂದ್ರೆ ದೇವರ ಒಂದು ಚಿತ್ತಾನುಸಾರವಾಗಿ ಅದು ಭೂಲೋಕದಲ್ಲಿ ಆಗ್ತಿರೋದು. ಇಟ್ಸ್ ಗಾಡ್ಸ್ ಕಿಂಗ್ಡಮ್, ಗಾಡ್ಸ್ ಅಡ್ಮಿನಿಸ್ಟ್ರೇಷನ್ ಅಲ್ವರ. ಆಮೇಲೆ ಒಂದು ಏನಂತಾರೆ, ಮೊದಲಿಗಿತ್ತಿ ತರ ಸಿದ್ಧವಾಗಿರೋದು ಅಂತಂದ್ರೆ ಒಂದು ಕ್ಯಾರೆಕ್ಟರ್ ಏನ್ರಿ ಬ್ಯೂಟಿಫುಲ್ ಆಗಿ ಡೆವಲಪ್ ಆಗಿರೋದು. ನಾವು ನೋಡಿ ಓದೋಣ, ಪ್ರಕಟಣೆ 21:3. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಅದ್ ನೋಡ್ಬೇಕಾದ್ರೆ, ಇದಲ್ಲದೆ ಸಿಂಹಾಸನೊಳಗಿಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಈಗೋ ದೇವರ ನಿವಾಸವು ಮನುಷ್ಯರಲ್ಲಿ ಇದೆ. ನೋಡ್ರ, ದೇವರ ನಿವಾಸ ಎಲ್ಲಿದೆ? ಮನುಷ್ಯರಿದೆ. ಮನುಷ್ಯರ ಟೇಕ್ ಆಫ್ ಆಗ್ಬಿಟ್ಟು ಪರಲೋಕಕ್ಕೆ ಹೋಗಲ್ಲ ರೀ. ಅಲ್ರ ಯೇಸು ಕ್ರಿಸ್ತ ಏನು ಕೊಡು ಪರಿಹಾರ? ನಿನ್ನ ರಾಜ್ಯವು ಬರುವುದಾಗೆ, ನಿನ್ನ ಚಿತ್ತ ಪರಲೋಕ ಬೇಕಾದ್ರೆ ಭೂಲೋಕದಲ್ಲಿ ನೆರವೇರಲಿ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ದೇವರ ನಿವಾಸವು ಮನುಷ್ಯರಲ್ಲಿ ಇದೆ, ಆತನು ಅವರೊಡನೆ ವಾಸ ಮಾಡುವನು, ಅವನು ಆತನಿಗೆ ಅಂತ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಅದಕ್ಕೆ ಟ್ಯಾಬರ್ನಾಕಲ್ ಏನ್ ಹೇಳ್ತಾರೆ? ಏನ್ರಿ, ದೇವರ ಏನ್ ಹೇಳ್ತಾರೆ? ನಿವಾಸವು. ಇಂಗ್ಲಿಷ್ ಬರ್ತಾರೆ ಟ್ಯಾಬರ್ನಾಕಲ್ ಆಫ್ ಗಾಡ್ ಈಸ್ ಅಮಂಗ್ ಮೆನ್ ಅಂತ. ಟ್ಯಾಬರ್ನಾಕಲ್ ಅಂತ ಹೇಳ್ತಾರೆ. ಟೆಂಪಲ್ ಅಂತ ಹೇಳಿಲ್ಲ ರೀ. ಟ್ಯಾಬರ್ನಾಕಲ್ಗೂ ಟೆಂಪಲ್ಗೂ ವ್ಯತ್ಯಾಸ ಇದೆ. ಹಳೆ ಕಾಲ ನಾವು ಟ್ಯಾಬರ್ನಾಕಲ್ ಸ್ಟಡೀಸ್ ನಡೀತಿದಲ್ಲ, ಬ್ರೋ ಜಾನ್ ತಗೊಂತ ಇದಾರಲ್ಲ, ಏನ್ರಿ ಗುಡಾರ ಅಂತಂದ್ರೆ ಅದು ಟೆಂಪ್ರರಿ ಸೆಟಪ್, ಪರ್ಮನೆಂಟ್ ಅಲ್ಲ ರೀ. ಎಲ್ಲಿವರೆಗೂ ಇತ್ತು ಅಂದ್ರೆ ಇಸ್ರೇಲ್ಗಳು ಕನಾನ್ ದೇಶಕ್ಕೆ ಇರೋ ತನಕ, ಕನಾನ್ ದೇಶಕ್ಕೆ ಸೇರಿದ್ಮೇಲೆ ಅಲ್ಲಿ ದೇವರ ಆಲಯನ ಕಟ್ಕೊಟ್ರು. ಅದೇ ತರ ಈ ಕ್ರಿಸ್ತನ ರಾಜ್ಯದಲ್ಲಿ 1000 ವರ್ಷ ದೇವ್ರು ಕೊಟ್ಟಿದ್ದು ಕ್ರಿಸ್ತನ್ಗೆ ಆಳ್ವಿಕೆ ಮಾಡಕ್ಕೆ. ಇದು ಟೆಂಪ್ರರಿ, ಬರೀ 1000 ವರ್ಷ ಕೊಟ್ಟಿರೋದು. 1000 ವರ್ಷ ಆಗಿದ ತಕ್ಷಣ ಈ ರಾಜ್ಯ ಬರೋಣ ದೇವ್ರ ಮನುಷ್ಯಗೆ ಏನ್ ಮಾಡ್ತಾರೆ? ಕೊಡ್ತಾರೆ. ಅದಕ್ಕೆ ಬೇಕಾದ್ರೆ ಟೆಂಪ್ರರಿ ಸೆಟಪ್. ಈ ಗುಡಾರ ಏನ್ ಸೆಟಪ್ ಮಾಡಿದ್ದು? ಮನುಷ್ಯರು ದೇವರು ಇಬ್ರು ದೂರ ಇದ್ರು. ಮನುಷ್ಯನ ದೇವ್ರನ್ನ ಇಬ್ರಿಗೂ ಹತ್ರಕ್ಕೆ ಸೇರಿಸೋದಕ್ಕೆ ಮಾಡಿದ ಸೆಟಪ್. ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾ ಮನುಷ್ಯರು ದೇವತೆಗೆ ಬರೋದಕ್ಕೆ ದೇವ್ರು ಮಾಡಿದಂಥ ಒಂದು ಸೆಟಪ್ ಏನಪ್ಪಾ ಅಂದ್ರೆ ಈ ಒಂದು ಗುಡಾರ, ಸಭೆ ಎಂಬಂತ ಗುಡಾರದ ಮುಖಾಂತರ ಇಡೀ ಮನುಕುಲನ್ನ ದೇವ್ರ ಹತ್ರಕ್ಕೆ ಏನ್ ಮಾಡ್ತಾರೆ? ತರ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ನೋಡ್ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ ಏನ್ರಿ, ಅಲ್ಲಿ ದೇವರು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಹೆಂಗ್ ವಾಸ ಮಾಡ್ತಾರೆ? ಇವಾಗ ದೇವ್ರು ನಮ್ಮಲ್ಲಿ ಹೆಂಗ್ ವಾಸ ಮಾಡ್ತಾ ಇದ್ದಾರೆ ಹೇಳ್ರಿ? ದೇವ್ರು ನಮ್ಮಲ್ಲಿ ಹೆಂಗ್ ವಾಸ ಮಾಡ್ತಾ ಇದ್ದಾರೆ? ಅಯ್ಯಯ್ಯೋ, ವಾಸನೆ ಮಾಡ್ತಾ ಇಲ್ವಾ? ಮಾಡ್ತವ್ರ ಇಲ್ವಾ? ಸರಿ, ಹೆಂಗ್ ವಾಸ ಮಾಡ್ತವ್ರೆ? ದೇವರ ಆಲಯ ಅಂತ ಹೇಳ್ತಾರೆ. ವಾಕ್ಯ. ಸರಿ, ದೇವರ ಆಲಯ ನಾವೇ. ದೇವರ ನೀವೇ ವಾಕ್ಯ ದೇವರ ಆಲಯ ಅಂತ ಹೇಳ್ತಾನಲ್ಲ ಬ್ರದರ್ ಪೌಲ. ಏನ್ ಬ್ರದರ್ ಮೊಹಮ್ಮದರ್? ನೀವೇ ದೇವರ ಆಲಯವಾಗಿದ್ರಿ ಅಂತ ಹೇಳ್ತಾನ ಬ್ರದರ್ ಪೌಲ. ಅಲ್ವರ, ದೇವರ ಆಲಯ ಆಗಿದ್ದೀರಿ. ದೇವರು ನಮ್ಮಲ್ಲಿ ಹೇಗಪ್ಪ ವಾಸ ಮಾಡ್ತಾರೆ? ತನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮಲ್ಲಿ ಏನ್ ಮಾಡ್ತಾರೆ? ದೇವರು ವಾಸ ಮಾಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ನೀವೇ ದೇವರ ಆಲಯವಾಗಿದ್ದೀರಾ ಅಂತ ಹೇಳ್ತಾರಲ್ಲ, ದೇವರ ಪವಿತ್ರಾತ್ಮ ನಮ್ಮಲ್ಲಿ ಏನಾಗಿದೆ? ವಾಸವಾಗಿದೆ. ಇದೇ ತರ ಕ್ರಿಸ್ತನ್ ರಾಜ್ಯದಲ್ಲಿ ಒಬ್ಬೊಬ್ರಿಗೂ ದೇವರ ಪವಿತ್ರಾತ್ಮ ಕೊಡ್ಬೇಕಾದ್ರೆ ದೇವರು ಅವ್ರ ನಡುವೆ ಏನ್ ಮಾಡ್ತಾರೆ? ವಾಸ ಮಾಡ್ತಾರೆ. ಲಿಟ್ರಲ್ ಆಗಿ ಏನ್ ಮಾಡ್ತಾರೆ? ವಾಸ ಮಾಡ್ತಾರೆ ಅಂತಲ್ಲ ರೀ. ನಮ್ಮಲ್ಲಿ ಹೆಂಗಿದೆ ಸೇಮ್ ಇದೇ ತರ ಅಡ್ಮಿನಿಸ್ಟ್ರೇಷನ್ ಕ್ರಿಸ್ತನ್ ರಾಜ್ಯದಲ್ಲಿ ಕೂಡ ಆಡಿತು. ಓಕೆನಾ? ಸರಿ, 4ನೇ ವಾಕ್ಯ. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ,
ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ನೋಡ್ರಾ, ಇನ್ನು ಮುಂದೆ ಏನ್ರಿ ಆ ಕಣ್ಣೀರಾಗಲಿ ಕಣ್ಣೀರನ್ನೆಲ್ಲ ಏನ್ ಮಾಡ್ತಾರೆ ದೇವ್ರು ಓಡಿಸ್ಬಿಡುವರು. ಮರಣವಾಗಲಿ ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಇದೆಲ್ಲ ಏನ್ರಿ ಹೋಯ್ತು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರಿಯಗಳೇ, ಎಂಡ್ ಆಫ್ 1000 years ಯಾವ ನರಳಾಟ, ಯಾವ ದುಃಖ, ಯಾವ ಕಷ್ಟ, ಯಾವ ಸಂಕಟ ಯಾವುದಿರಲ್ಲ. ಆದಾಮಿಂದ ಬಂದಂತ ಮರಣ ಇನ್ಯಾವತ್ತೇನಾಗಿರಲ್ಲ, ಇರಲ್ಲ. ಅದರ ಅದಕ್ಕೆ ನೋಡ್ಬೇಕು ಯಾವಾಗ ಅಂದ್ರೆ ರಾಜ್ಯದ ಅಂತ್ಯದಲ್ಲಿ. ಓಕೆ, ನೆಕ್ಸ್ಟ್ ಓದೋಣ ನೋಡ್ತೀನಿ ಎಲ್ಲಪ್ಪ ಅಂತಂದ್ರೆ ಪ್ರಕಟಣೆ 21:5. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ನೋಡ್ರ, ಆಗ ಸಿಂಹಾಸನ ಮೇಲೆ ಕೂತಿದ್ದವನು ಏನನ್ನ ಹೇಳ್ತಾರೆ ಅಂದ್ರೆ, ಈಗ ಎಲ್ಲವನ್ನು ಏನ್ ಮಾಡ್ತೀನಿ ನಾನು ಹೊಸದಾಗಿ ಮಾಡುತ್ತೀನಿ. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಈ ಮಾತನ್ನ ಬರೀ ಹೇಳ್ತಾರದಲ್ಲ ಏನ್ರಿ ಸತ್ಯ, ಸುಳ್ಳಾಗೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಎಲ್ಲ ಖಂಡಿತವಾಗಿ ಏನಾಗ್ತಾರೆ, ನೆರವೇರ್ತಾರೆ. ಇದನ್ನ ಬರೀ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದೇ ನೋಡ್ಬೇಕಾರೆ ಏನ್ರಿ, ಸಿಂಹಾಸನ ಮೇಲೆ ಕೂತಿದ್ದವನು ಯಾರಿದು? ಸಿಂಹಾಸನ ಮೇಲೆ ಕೂತಿದ್ದವನು ಅಂತಂದ್ರೆ ಇದನ್ನ ನಮಗೆ 6ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಓದ ನೋಡಿರ್ತೀರಿ 6ನೇ ವಾಕ್ಯ. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲಾ ನೆರವೇರಿತು, ನಾನೇ ಆದಿಯೂ ಅಂತವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ನೋಡ್ರ, ಇಲ್ಲೇನ್ ಹೇಳ್ತಾರೆ ಅಂತಂದ್ರೆ, ಯಾರಪ್ಪ ಇದು ಸಿಂಹಾಸನ ಕೂತಿದ್ದವನು? 6ನೇ ವಾಕ್ಯ ಹೇಳ್ತಾರೆ, ಸಿಂಹಾಸನದ ಮೇಲೆ ಕೂತಿದ್ದವನು ಏನ್ರಿ ಎಲ್ಲಾ ನೆರವೇರಿತು. ಅಲ್ರ, ನಾನೇ ಆದಿಯೋ ನಾನೇ ಅಂತ್ಯವೋ ಆಮೇಲೆ ಪ್ರಾರಂಭವೋ ಸಮಾಪ್ತಿಯೋ ಅಂತ ಹೇಳ್ತಾರೆ. ಅದರ ಎಲ್ಲವೂ ತೀರಿತು, ಎಲ್ಲವೂ ನೆರವೇರಿತು. ಆದಿಯೋ ಅಂತ್ಯ ಯಾರಪ್ಪ? ಯೇಸು ಕ್ರಿಸ್ತನು. ಅದರ ಇದು ತಂದೆಯಾದ ದೇವ್ರ ಬಗ್ಗೆ ಏನ್ ಮಾಡ್ತಾ ಇಲ್ಲ, ಅಲ್ಲಿ ಹೇಳ್ತಾ ಇಲ್ಲ. ಅದರ ಅದಕ್ಕೆ ಇದು ಹೇಳ್ತಾರದು ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತನ ಬಗ್ಗೆ. ಅದರ ಇಲ್ಲ, ಸಿಂಹಾಸನ ಕೂತವ್ರಲ್ಲ, ಸಿಂಹಾಸನ ಕೂತಿರೋ ದೇವ್ರ ತಾನೆ. ಹೆಂಗೆ ಯೇಸು ಕ್ರಿಸ್ತ ಸಿಂಹಾಸನ ಕೂತವ್ರೆ? ಯೇಸು ಕ್ರಿಸ್ತ ದೇವರ ಬಲಭಾಗದಲ್ಲಿ ಸಿಂಹಾಸನದಲ್ಲಿ ಕೂತಿದಾರಲ್ಲ. ಕರೆಕ್ಟ್. ಯೇಸು ಕ್ರಿಸ್ತ ಸಿಂಹಾಸನ ಕೂತ್ಕೊಬೋದಾ? ಕೂತ್ಕೊಬೋದ. ಏನಂತಂದ್ರೆ ದೇವ್ರ ಎಂತಂದ್ರು, ದೇವ್ರೇ ಅವರ ಬಲಗಡೆಯಲ್ಲಿ ಅವ್ರ ಸಿಂಹಾಸನ ಪಕ್ಕದಲ್ಲೇ ಕೂತ್ಕೊಳಕ್ಕೆ ಏನಂತಾರೆ ಮನುಷ್ಯ ಕುಮಾರನಿಗೆ ಏನ್ ಮಾಡಿದ್ರೆ ಅವಕಾಶನ ಕೊಟ್ಟವ್ರೆ. ಅದರ ಅದನ್ನ ನೋಡ್ಬೇಕಾರೆ ಇಲ್ಲಿ ಹೇಳ್ತಾರದು ಕ್ರಿಸ್ತನ್ ಬಗ್ಗೆನೇ. ಯಾಕಂದ್ರೆ ದೇವ್ರಿಗೆ ಆದಿ ಇದೆಯಾ? ಇಲ್ಲ, ಅನಾದಿಯಾಗಿ ದೇವ್ರು ಅಲ್ವರ. ಅವ್ರಿಗೆ ಆರಂಭನೂ ಇಲ್ಲ ಅಂತನೂ ಇಲ್ಲ. ಹಾಗಾದ್ರೆ ಇರೋದು ಒಬ್ಬರಿಗೆ, ಯಾರಂದ್ರೆ ಕ್ರಿಸ್ತನ್ಗೆ. ದೇವರ ಸೃಷ್ಟಿಗೆ ಆದಿ ಯಾರು? ಕ್ರಿಸ್ತನೇ. ದೇವರ ಸೃಷ್ಟಿಗೆ ಅಂತ್ಯ ಯಾರು? ಅದ್ ನೋಡ್ಬೇಕ್ರಿ, ಇದು ಹೇಳ್ತಾರದು ಕ್ರಿಸ್ತನ್ ಬಗ್ಗೆನೇ. ಅದರ ಅದಕ್ಕೆ ಅವರೇ ಸಿಂಹಾಸನ ಕೂತ್ಕೊಂಡು ಏನ್ರಿ ಅವ್ರ ಆಡಳಿತ ನಡೆಸೋದಕ್ಕೆ. ಇದು ರಾಜ್ಯ ಯಾರ್ದಪ್ಪ ಅಂತಂದ್ರೆ ಕ್ರಿಸ್ತನ ರಾಜ್ಯ ಅಲ್ವರ. ಅದ್ ನೋಡ್ಬೇಕಾರೆ ಏನ್ರಿ ಜೀವ ಜಲದ ಬುಗ್ಗೆಗಳಿಗೆ ಕ್ರಯವಿಲ್ಲದೆ ಕುಡಿಯೋದಕ್ಕೆ ಏನ್ ಮಾಡ್ತೀನಿ, ಕೊಡ್ತೀನಿ ಅಂತ ಹೇಳ್ತಾರೆ. ಅದ್ರಾಗ್ರೆ ಸತ್ಯನ ಧಾರಾಳವಾಗಿ ಏನ್ ಮಾಡ್ತಾರೆ ಜನಗಳಿಗೆ ಅವ್ರ ರಾಜ್ಯದಲ್ಲಿ ಅವ್ರು ಕೊಡ್ತಾರೆ. ಅದರ ಆಮೇಲೆ ನೋಡ್ತೀನಿ 7ನೇ ವಾಕ್ಯ. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಜಯ ಹೊಂದುವವನು ಇವುಗಳಿಗೆ ಏನಾಗ್ತಂತೆ, ಬಾಧ್ಯನಾಗುವನು. ಏನಪ್ಪ ಜಯ ಹೊಂದ್ಬೇಕಾ ಕ್ರಿಸ್ತನ ರಾಜ್ಯದಲ್ಲಿ? ಬ್ರದರ್, ಸೇತನ ಕಟ್ಟಾಕಿದ್ರೆ ಅವಾಗ ಏನು ಬರೀ ಜಯ ಹೊಂದ್ಬೇಕು ಅಂತಂದ್ರೆ, ಎಸ್, ಜಯ ಹೊಂದ್ಬೇಕ್ರಿ. ಪ್ರತಿಯೊಬ್ಬ ಮನುಷ್ಯ ಈ ಲೋಕದಲ್ಲಿ ಮಾಡೋಕೆ ಎಲ್ಲವನ್ನು ಜಯ ಹೊಂದಬೇಕು. ಇವಾಗ ನಾವು ಏನ್ರಿ ನಮ್ಮ ದೇಹದಲ್ಲಿ ಜಯ ಹೊಂದ್ಬೇಕ್ರಿ. ಕ್ರಿಸ್ತನ ರಾಜ್ಯದಲ್ಲಿ ಕೂಡ ಪ್ರತಿಯೊಬ್ಬ ಮನುಷ್ಯ ಜಯ ಹೊಂದ್ಬೇಕು. ಏನಿದೆ ಬರೋ ಜಯ ಹೊಂದೋದಕ್ಕೆ? ಕೆಟ್ಟದೇ ಇಲ್ವಲ್ಲ ಅಂತಂದ್ರೆ, ಕೆಟ್ಟದು ಹೊರಗಡೆ ಇಲ್ಲ ಇರಲಿ. ಕ್ರಿಸ್ತನ ರಾಜ್ಯದಲ್ಲಿ ಹೊರಗಡೆ ಕೆಟ್ಟದ್ದು ಏನಾಗಿರಲಿರಲ್ಲ. ಅರೆ ಅಲ್ಲಿ ಎಲ್ಲಿದೆ ಕೆಟ್ಟದ್ದು? ಒಳಗಡೆ ಇದೆ ನೋಡಿ. ಜನಗಳು ಒಳಗಡೆ ಇರ್ತಾವ ನೋಡಿ, ಪುನರ್ತಾಗ ಬರ್ತಾ ಜನಗಳು ಅವ್ರ ಒಳಗಡೆ ಇರ್ತಾವ ನೋಡಿ. ಈ ಕೆಟ್ಟದ್ ನೇಮ್ ಮಾಡೋಕೋರು ಎಲ್ಲರೂ ಜಯಿಸ್ಬೇಕು. ನಾವು ಇವಾಗ ಕೆಟ್ಟದ್ನ ಏನ್ ಮಾಡ್ತಾ ಇದ್ರಿ, ಜಯಿಸೋದಿಕ್ ಪ್ರಯತ್ನ ಮಾಡ್ತಾ ಇದ್ರಿ. ಆದ್ರೆ ನಮ್ಗೆ ಹೊರಗಡೆಯಿಂದ ಒತ್ತಡ ತುಂಬಾ ಇರ್ತಾರೆ, ಪ್ರೆಷರು. ಅದರಿಂದ ನಮ್ಗೆ 100% ಆಗಲ್ಲ. ಕ್ರಿಸ್ತನ್ ರಾಜ್ಯದ ಹಂಗಿಲ್ಲ ರೀ. ಕೆಟ್ಟದ್ದು ಹೊರಗಡೆಯಿಂದ ಯಾವ್ದು ಇನ್ಫ್ಲೂಯೆನ್ಸ್ ಇರಲ್ಲ. 100% ಜಯಿಸ್ಲೇಬೇಕು, ಕಡ್ಡಾಯವಾಗಿ ಮಾಡ್ಲೇಬೇಕು. ಏನು ಆಪ್ಷನ್ಸೇ ಇಲ್ಲ ರೀ. ಅದಕ್ಕೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಏನಂತಾರೆ,
ಜಯ ಹೊಂದಬೇಕು. ಎಷ್ಟೋ ಜನ ಸತ್ಯ ಎಲ್ಲ ಕೇಳ್ಬಿಟ್ಟು ಕಾನ್ಸಂಟ್ರೇಷನ್ ಮಾಡಲ್ಲ, ಭಯ ಪಡ್ಕೊಂಡು ಓಡೋಗ್ಬಿಡ್ತಾರೆ. ಇವ್ರು ನಾವೇ ಕಾನ್ಸಂಟ್ರೇಷನ್ ಮಾಡ್ಕೋಬೇಕು, ಅವ್ರ ರಾಜ್ಯದಲ್ಲಿ ಬರ್ತೀನಿ ಅಂತ. ಅದರ ಏನೆಲ್ಲ ತುಂಬ ಸುಲಭ ಅಂತ ತಿಳ್ಕೊಂಬಿಟ್ಟಾರೆ. ಸಿಂಹ 10 ಪಂಟ ಹುಲ್ ತಿಂತಾ ಇರ್ತದೆ, ನನ್ನ ಪಾಡ್ ನಾನು ಜಾಲಿಯಾಗಿ ಆಟ ಆಡ್ಕೊಂಡು ಕೂತಿರ್ತೀನಿ ಅಂತ. ಅದರ ಮಾಡೋದೆಲ್ಲ ದುಷ್ಟತನ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನಲ್ಲಿ ಜಯಿಸ್ತೀರಾಯ್ತದ? ಏನ್ರಿ ಅದೇನೆಲ್ಲ ಅಷ್ಟು ಸುಲಭವಾಗಿ ಏನಿರಲ್ಲ ಕ್ರಿಸ್ತನ ರಾಜ್ಯದಲ್ಲಿ. ಏನ್ರಿ ಕೆಟ್ಟತನನ ಮನ್ಸಿಂದ ಬಿಡ್ಬೇಕ್ರಿ. ಇವಾಗಾರ ನಮ್ಗೆ ಕೃಪೆ ಇದೆ, ದೇವ್ರ ನೀತಿ ವಸ್ತ್ರ ಕೊಟ್ಟವ್ರೆ. ಏನೇ ತಪ್ಪು ಮಾಡಿದ್ರು ಏನ್ ಮಾಡ್ತಾರೆ, ನೀತಿ ವಸ್ತ್ರ ಮುಖಾಂತರ ನಮ್ಗೆ ಕ್ಷಮಾ ಪಡುತ್ತೆ. ಕ್ರಿಸ್ತನ ರಾಜ್ಯದಲ್ಲಿ ಕೊಡ್ತಾರೆ ಚೆನ್ನಾಗೆ ಏಟ್ಗಳು. ಅದೆಲ್ಲ ನೋಡೋಣ, ದೇವ್ ಚಿತ್ತ ನೋಡೋಣ ಕ್ರಿಸ್ತನ ರಾಜ್ಯದಲ್ಲಿ ಭೂಲೋಕದ ಅಡ್ಮಿನಿಸ್ಟ್ರೇಷನ್ಸ್ ಹೆಂಗ್ ನಡೀತದೆ, ಯಾವ ಥರ ಶಿಕ್ಷೆ ಕೊಡ್ತಾರೆ, ಏನೆಲ್ಲ ಮಾಡ್ಬೋದು ಅಂತ ಸತ್ಯವೇದ ಮುಖಾಂತರ ನೋಡ್ತೀನಿ ನೋಡಿ. ಅದಕ್ಕೆ ಜಯ ಹೊಂದ್ಬೇಕು ಅವಾಗ ಕೂಡ. ಅದರ ಅವನೇ ಬಾಧ್ಯನಾಗುವನು. ಅದರ ಅವಾಗೇ ಕ್ರಿಸ್ತನು ಇವ್ರಿಗೆ ದೇವರಾಗಿರ್ತಂತೆ. ಅಲ್ಲ ಬ್ರದರ್, ದೇವ್ರ ತಾನೇ ದೇವರಾಗಿರೋದು, ಕ್ರಿಸ್ತನಿಗೆ ದೇವರಾಗ್ತಾರೆ. ಅದರ ಇವರೆಲ್ಲ ಕ್ರಿಸ್ತನ ಮಕ್ಳಾಗ್ಬಿಡ್ತಾರ? ದೇವ್ರ ಮಕ್ಳು ತಾನೇ ಆಗ್ಬೇಕು. ಹೇಳ್ರಿ, ಕ್ರಿಸ್ತನು ದೇವ್ರಾ? ಅವರು ದೇವರ ಮಗ. ಮರಣ ಜಯಿಸಿ ತಂದೆ ಹೇಗೆ ಸ್ವತಃ ಜೀವಳ್ಳವನಾಗಿದ್ದಾರೆ, ಮಗನನ್ನು ಜೀವಳ್ಳವನಾಗಿರುವಂತೆ ಮಾಡಿದನಂತ ವಾಕ್ಯದ ಕರೆಕ್ಟ್ ಕರೆಕ್ಟ್. ಅದನ್ನ ನೋಡುವಾಗ ಅವರು ದೇವ್ರು ಅಂತ ನಾವು ಹೇಳ್ಬೋದು. ದೇವ್ರು ಅಂತ ಹೇಳ್ಬೋದು. ಅದರ ಅವ್ರ ದೇವ್ರ ಮಗ, ದೇವ್ರ ಕುಮಾರ. ಅದರ ಆದ್ರೆ ಕ್ರಿಸ್ತನು ಯಾವ ಥರ ದೇವರು? ಬೈಬಲ್ ಎಲ್ಲ ಇದೆಯಾ ಕ್ರಿಸ್ತನ್ಗೆ ದೇವರು ಅಂತೆಲ್ಲ ಇದೆಯಾ? ಎಲ್ಲ ಹೇಳಿದ್ಯಾ? ಇಬ್ರಿಯ 1:8 ಬ್ರದರ್. ಎಲ್ಲ ಐತೆ. ಏನಂತಿದೆ? ಏಷಯದಾಗ ಐತ್ರಿ, ಏಷಯದಾಗ ಹೇಳ್ತಾರಲ್ಲ ದೇವರೇ ಅಂತ ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ವೆರಿ ಗುಡ್. ನೋಡ್ರ ಅಲ್ಲೇ ಐತೆ ನೋಡಿತೀನಿ ಅರ್ಥ. ಪರಾಕ್ರಮಿಯಾದಂತ ದೇವರು, ಸರ್ವಶಕ್ತನಾಗಿರೋ ದೇವರಲ್ಲ ರೀ, ಇವರು ದೇವ್ರೇ. ಏನ್ ತಪ್ಪು? ಶಕ್ತನಾದ ದೇವ್ರ ಅಂತ ಹೇಳಿರ್ಬೇಕಾದ್ರೆ ಕ್ರಿಸ್ತನ ದೇವ್ರ ಅಂತ ಹೇಳೋದು ಏನ್ ತಪ್ಪು? ಏನೂ ತಪ್ಪಿಲ್ಲ ರೀ. ಆದ್ರೆ ಇವ್ರು ಎಂಥ ದೇವ್ರಪ್ಪ ಅಂತಂದ್ರೆ ಏನ್ರಿ, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಎಲ್ಲಾ ಜನಗಳಿಗೂ ನಿತ್ಯ ಜೀವ ಕೊಡೋದ್ರಿಂದ ಕ್ರಿಸ್ತನ ನಿತ್ಯನಾಗಿರೋ ತಂದೆ. ಅದಕ್ಕೆ ಆ ಜನಗಳೆಲ್ಲ ಕ್ರಿಸ್ತನಿಗೆ ಏನಾಗಿರ್ತಾರೆ? ಮಕ್ಕಳಾಗಿರ್ತಾರೆ. ಅದಕ್ಕೆ ಹೇಳೋದು, ನಾನು ಅವನಿಗೆ ದೇವರನಾಗಿರುವೆನು, ಅವನು ನನಗೆ ಮಗನಾಗಿರುವನು. ಎಲ್ಲವನ್ನೂ ಏನ್ ಮಾಡ್ತಾನೆ ಅವನು? ಬಾಧ್ಯನಾಗುವನು. ಏನ್ ಬಾಧ್ಯವಾಗ್ತಾರೆ? ಮ್ಯಾಥ್ಯೂ 25:34, ಮತ್ತೆಯ 25ನೇ ಅಧ್ಯಾಯ 34ನೇ ವಾಕ್ಯ ಹೋದ್ರೆ ಯಾರಾದ್ರ? ಆಗ ಅರಸನು, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನೋಡ್ರ ಏನ್ ಹೇಳ್ತಾರೆ? ಬನ್ನಿರಿ. ಅರಸನು ತನ್ನ ಬಲಗಡೆ ಜನಗಳಿಗೆ ಹೇಳ್ತಾನೆ, ಬನ್ನಿರಿ, ನನ್ನ ತಂದೆಯಿಂದ ಆಶೀರ್ವಾದ ಹೊಂದಿದವರೇ, ಲೋಕಾದಿಯಿಂದ ದೇವ್ರು ನಿಮ್ಗೋಸ್ಕರ ಇದನ್ನೇ ಸಿದ್ಧ ಮಾಡಿ, ನಿಮ್ಮನೆ ತಗೊಳ್ಳಿ. ಬಾಧ್ಯತೆ ಹೊಂದ್ಕೊಂತಾರೆ. ಯಾರು? ಯಾರು ಜಯ ಹೊಂತಾರ ಅವರೇ. ಅದರ ಜಯ ಹೊಂದಿರೋರು ಅವ್ರ ಗತಿ ಏನು? ಓದ ನೋಡ್ರಿ, ಪ್ರಕಟಣೆ 21:8. ಓದಿ ಬುಧರ್. ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದ್ದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು 2ನೆಯ ಮರಣವು ಎಂದು ನನಗೆ ಹೇಳಿದನು. ನೋಡ್ರ, ಆದ್ರೆ ಜಯ ಹೊಂದಿರೋರು ಯಾರಪ್ಪ ಅಂದ್ರೆ ಲಿಸ್ಟ ಕೊಟ್ಟವ್ರೆ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದವರಲ್ಲಿ ಏನ್ರಿ ಸೇರಿದವರು, ಕೊಲೆಗಾರರು, ಜಾರರು, ಅದರ ವ್ಯಭಿಚಾರಿಗಳು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು. ಅಲ್ಲ, ಕ್ರಿಸ್ತನ ರಾಜ್ಯದಲ್ಲಿ ಇವೆಲ್ಲ ಸಿಗ್ತದ? ಅಲ್ಲ, ಸೈತಾನೆಲ್ಲ ಕಟ್ಟಾಕಿರ್ಬೇಕು, ಇಷ್ಟೊಂದೆಲ್ಲ ಹೆಂಗಪ್ಪ ಬರೋಕ್ಕೆ ಸಾಧ್ಯ ಅಂತಂದ್ರೆ ಇದು ಯಾವಾಗ ಗೊತ್ತಾಗ್ತದೆ? ಕ್ರಿಸ್ತನ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ಏನ್ರಿ ಸ್ಟ್ರಿಕ್ಟ್ ರೂಲ್ ಇರೋದ್ರಿಂದ ಎಲ್ಲರೂ ಕ್ರಿಸ್ತನ್ಗೆ ಏನಾಗಿರ್ತಾರೆ? ಒಬಿಡಿಯಂಟ್ ಆಗಿರ್ತಾರೆ. ಹೆಂಗೆ ಒಬಿಡಿಯಂಟ್ ಆಗಿರ್ತಾರೆ ಅಂದರೆ ಮನಸ್ಪೂರ್ವಕವಾಗಲ್ಲ ರೀ, ಕಡ್ಡಾಯ ಪೂರ್ವಕವಾಗಿ. ಕೋವಿಡಲ್ಲಿ ನಮ್ಮನ್ನೆಲ್ಲ ಮನೆಗೆ ಲಾಕ್ ಮಾಡ್ಬಿಟ್ರು. ನಾವೆಲ್ಲ ಮನೆಯೊಳಗಿದ್ರಿ. ಏನಕ್ಕಿದ್ರಿ? ಇಷ್ಟಪಟ್ಟು ಮನೇಲಿದ್ರಾ? ಇಲ್ಲ, ಭಯದಲ್ಲಿ. ಇಲ್ಲ, ಬಲವಂತವಾಗಿ ಒಳಗಿದ್ದು. ಬಲವಂತವಾಗಿ ಕಷ್ಟಪಟ್ಟು ಬಿಟ್ಟರೆ ಸಾಕು ಓಡೋಗ್ಬಿಡ್ತಾ ಇದ್ರಿ. ನೋಡಿರ್ತೀನಿ ಅಲ್ಲ. ಅದಕ್ಕೆ ಗೌರ್ಮೆಂಟ್ ಮಾಡಿದ್ರೆ ಈ ಪೊಲೀಸ್ ಕರೆಸಪ್ಪ, ಎಲ್ಲ ಫೈನ್ ಹಾಕ್ರಿ, ತೊಗೊಂಡು ಅರೆಸ್ಟ್ ಮಾಡಿ ಅವ್ರನ್ನ, ಅಲ್ವರ ಏನು? ಆ ಕಂಪಲ್ಷನ್. ಅದರ ಇದೇ ಥರ ಕ್ರಿಸ್ತನದಲ್ಲಿ ಎಷ್ಟೋ ಜನ ಏನಾಗಿರ್ತಾರೆ? ಎಲ್ಲ ಮಾತುಗಳು ವಿದ್ಯುತ್ ಆಗಿರ್ತಾರೆ. ಆದರೆ ಅವನಲ್ಲಿರೋಂಥ ಕೆಟ್ಟತನ ನಾವು ಜಯಿಸೋದಿಲ್ಲ. ಅದಕ್ಕೆ ಜಯ ಹೊಂದೋದಿಲ್ಲ ಇವರು. ಅವ್ರ ಮನಸ್ಸಲ್ಲಿ ಏನಾಗಿರ್ತಾರೆ? ಇವೆಲ್ಲ ಇರ್ತಾರೆ, ಕೆಟ್ಟ ಕೆಟ್ಟಗಳು. ಆ ಥರ ಏನು? ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದ ಕೆಲಸಗಳಲ್ಲಿ ಸೇರಿದವರು ಇರ್ತಾರೆ ಅವಾಗ. ಆದರೆ ಮಾಡೋದಕ್ಕೆ ಆಸ್ಪದ ಇರಲ್ಲ.
ಯಾಕೆ ಮಾಡೋದಕ್ಕೆ ಆಸ್ಪದ ಇರಲ್ಲ ಅಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಇದಕ್ಕೆಲ್ಲ ಯಾವ್ದು ಲೈಸೆನ್ಸೇ ಇಲ್ಲ ರೀ, ಪರ್ಮಿಷನ್ ಇಲ್ಲ, ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಎಲ್ಲವನ್ನು ತಡೆ ಮಾಡ್ತಾ ಇರ್ತಾರೆ ಕ್ರಿಸ್ತನು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಯಾರಪ್ಪ ಇದು ಏನ್ರಿ ಹೇಡಿಗಳನ್ನ ಅಂದ್ರೆ ಸಿನ್ಸಿಯರ್ ಆಗಿ ಇಲ್ದಿರೋರಿ, ನಿಷ್ಠಾವಂತಿಕಾಗಿ ಏನಾಗಿಲ್ಲ ಇಲ್ಲ, ಅದರ ದೇವ್ರಿಗೆ ಏನಾಗಿಲ್ಲ ನಂಬಿಕಸ್ಥರಾಗೆ ಡೇನ ಸಿನ್ಸಿಯರಿಟಿ ಅಂದ್ರೆ ಡೆಡಿಕೇಟ್ ಆಗಿ ದೇವ್ರು ಹೆಂಗೆ ಹೇಳ್ತಾರೆ ಅದು ಓಪನ್ ಆಗಿ ಮನಸ್ಪೂರ್ವಕವಾಗಿ ಏನ್ರಿ ವಿಧೇಯತೆಯಾಗಿಲ್ಲ ಇಲ್ಲ. ಅದರ ಆಮೇಲೆ ಏನ್ರಿ ನಂಬಿಕೆ ಇಲ್ಲದವರು. ಏನಿದು ನಂಬಿಕೆ ಇಲ್ಲದವರು ಅಂತಂದ್ರೆ ಯಾರ ನಂಬಿಕೆ ಇಲ್ಲದವರು? ದೇವ್ರನ್ನ ನಂಬ್ದಿರೋರ್ರಿ. ಅದರ ಹೆಂಗಪ್ಪ ಅಂತಂದ್ರೆ ಏನ್ರಿ ಈ ದೇವ್ರನ್ನ ನಂಬಿ ದೇವರಲ್ಲಿ ನಂಬ್ದಿರೋರು ಹೇಗೆ ಅಂತಾನೆ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮ ಸೌಲ್ ರಾಜ ರೀ. ದೇವರಲ್ಲಿ ಇದ್ನ ಎಸ್, ದೇವ್ರನ್ನ ನಂಬಿದ್ನ ಎಸ್, ಆದ್ರೆ ನಂಬಿಕೆ ಇಲ್ಲ ರೀ ದೇವ್ರ ಮೇಲೆ. ಅಲ್ದರ ದೇವ್ರು ಏನ್ ಮಾಡ್ಬೇಡ ಅಂತಂದ್ರು ಅದನ್ನೇ ಏನ್ ಮಾಡೋನು ನಾನು ಮಾಡೋನು. ಅದರ ದೇವರು ಯಾವ್ದನ್ನ ಮಾಡು ಅಂತಂದ್ರೆ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಮಾಡೋಣ. ಇದೇನಪ್ಪ ಅಂತ ಅರ್ಥ ಅಂತಂದ್ರೆ ಇವರೇ ನಂಬಿಕೆ ಇಲ್ಲದವರು. ಅದರ ಆಮೇಲೆ ನೋಡ್ರಿ ಏನಂತಾರೆ ಇಂಥ ಕ್ಯಾರೆಕ್ಟರ್ ಉಳ್ಳವರು. ಅದರ ಅಂದ್ರೆ ಸುಮ್ಮನೆ ತೋರಿಕೆಗಾಗಿ ದೇವರಲ್ಲಿ ಇದ್ದೀನಿ ಅಂತ ನೋಡ್ಕೊಳಂತ ಜನಗಳು. ಇದು ಕ್ರಿಸ್ತನ್ ರಾಜ್ಯದಲ್ಲಿ ಏನಾಗಿರ್ತಾರೆ ನೋಡಿರ್ತೀರಿ. ಅದರ ಆಮೇಲೆ ಅಸಹ್ಯವಾದದರಲ್ಲಿ ಸೇರಿದವರು. ಏನಿದೆ ಅಸಹ್ಯವಾದ ಸೇರಿದವರು? ಅಬಾಮಿನೇಷನ್ ಅಂತ ಹೇಳ್ತಾರೆ. ಕೆಲವೊಂದು ಹೊಲಸು ಕೆಲಸಗಳನ್ನ ದೇವ್ರಿಗೆ ಇಷ್ಟ ಇಲ್ಲ, ಅದನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಮಾಡ್ಲೇಬಾರ್ದು ರೀ. ಅದಕ್ಕೆ ಯೆಹೋವನಿಗೆ ಇಷ್ಟವಿಲ್ದಿರಂತ 7 ಕೆಲಸಗಳು ಯಾರಿಗೆ ಗೊತ್ತಿದ್ಯಾ? ಯೆಹೋವನಿಗೆ ಇಷ್ಟ ಅದು ಎಮ್ಮೆಯ ಕಣ್ಣು, ಹಾ ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ಹಾ ದುರಾಲೋಚನೆಗಳು ಕಲ್ಪಿಸುವ ಹೃದಯ, ಕೇಡಿಗೆ ತ್ವರೆಪಡುವ ಕಾಲಗಳು, ಹಾ ಅಸತ್ಯವಾಡುವ ಸುಳ್ಳು ಸಾಕ್ಷಿಗಳು, ಒಡ ಹುಟ್ಟಿದವರು, ಜಗಳವನ್ನು ಬಿತ್ತುವವನು ಏಳೆ. ಇವೆಲ್ಲ ಕ್ರಿಸ್ತನ ರಾಜ್ಯದಲ್ಲಿ ಅಸಹ್ಯ ಎಲ್ಲ ಇರಲೇಬಾರ್ದು ಅಂತ ಹೇಳ್ತಾರೆ. ಅದರ ಈ ತರ ಅಸಹ್ಯ ಕೆಲಸಗಳನ್ನ ನಡೆಸುವಂಥವ್ರು ಪ್ರಾರ್ಥನೆನ ದೇವ್ರು ಕೇಳಲ್ಲ. ಜ್ಞಾನೋಕ್ತಿ 28:9 ನೋಡ್ರಿ. ಪ್ರಾಬ್ಸ್ 28:9. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಧರ್ಮೋಪದೇಶಕ್ಕೆ ಬೈಬಲ್ಗೆ ಕಿವಿ ಕೊಡ್ದಿರೋನು, ಕ್ರಿಸ್ತನ್ ರಾಜ್ಯದಲ್ಲಿ ಅವ್ರ ಇನ್ಸ್ಟ್ರಕ್ಷನ್ಗಳಿಗೆ ಕಿವಿ ಕೊಡ್ದಿರೋನು, ಅವ್ರು ಮಾಡೋಂಥ ಪ್ರಾರ್ಥನೆ ಏನ್ರಿ ಅಸಹ್ಯ. ಅವ್ರ ಪ್ರಾರ್ಥನೆ ದೇವ್ರ ಮಾಡಕ್ ಕೇಳಲ್ಲ. ಆಮೇಲೆ ನೋಡ್ಬೇಕಾದ್ರೆ ಏನ್ರಿ ಕೊಲೆಗಾರರು. ಏನಪ್ಪ ಕೊಲೆಗಾರರು? ಕೊಲೆ ಮಾಡಿದವ್ರು ಯಾರು ಸತ್ತಿಗೆ ಬರಕ್ಕೆ ಅಲ್ವಾ ಅಂದ್ರೆ ಬರ್ಬೋದ್ರಿ. ಅದರ ಒಬ್ರು ಕೊಲೆ ಮಾಡಿ ಸತ್ತಿಗೆ ಬರ್ತಾರೆ, ಚೆನ್ನಾಗಿರ್ತಾರೆ ಸತ್ಯದಲ್ಲಿ. ಯಾರವ್ರು? ಒಬ್ರು ಕೊಲೆ ಮಾಡ್ತಾರೆ, ಪೌಲ ಯಾರು ದಾವಿದ್ ಕೊಲೆ ಮಾಡಿಸ್ತಾನ ದಾವೀದ ಹೌದು, ಮೋಶೆ ಹೌದು, ಮೋಶೆ ಅಯ್ಯ ಸೌಲನು ವೇಟ್ ಒಂದ್ ನಿಮಿಷ ಕಾಮ್. ಇನ್ನು ನಾನು ಹೇಳ್ತಿರೋದು ಸಭೆಗೆ ಹೇಳ್ತಿರೋದು, ಹಳೆ ಒಡಂಬಡಿಕೆದೆಲ್ಲ ತಗೊಂಬೇಡಿ, ಸಭೆಯಲ್ಲಿ ಹೇಳ್ರಿ. ಪೌಲು ಪೌಲ ನೋಡ್ರ ಸೌಲ್ ಆಗಿರ್ಬೇಕಾದ್ರೆ ಸ್ಟೇಫನ್ ಸಾಯಿಸ್ಬೇಕಾದ್ರೆ ಪಕ್ಕದಲ್ಲೇ ಇರ್ತಾರೆ ನೋಡ್ರಿ, ಸಾಯಿಸಲಿ ಪರವಾಗಿಲ್ಲ ಓದ ಹೋಯ್ತಾನೆ ಅಂತ ಅಂದ್ಬಿಟ್ಟು ಅಲ್ವರ. ಆದ್ರೆ ಸತ್ಯಕ್ಕೆ ಬಂದಿದ್ಮೇಲೆ ಮಾರ್ಪಾಡು ಮಾಡ್ಕೊಂಡ್ರ, ಬದಲಾವಣೆ ತಂದ್ರ. ಸೊ ಇಲ್ಲಿ ಲಿಟರಲ್ ಆಗಿರೋ ಮರ್ಡರ್ ಬಗ್ಗೆ ಅಲ್ಲ, ಕ್ರಿಸ್ತನ್ ರಾಜ್ಯ ಯಾರನ್ನು ಸಾಯಿಸಕ್ಕಾಗಲ್ಲ, ಆದ್ರೆ ಇನ್ನೊಂದು ರೀತಿಯಲ್ಲಿ ಸಾಯಿಸ್ಬೋದು, ಕ್ಯಾರೆಕ್ಟರ್ ಅಸಾಸಿನೇಷನ್ ಅಲ್ವರ. ಒಬ್ರನ್ನ ಏನ್ರಿ ಹೆಸರನ್ನ ಕೆಡ್ಸೋದು ಕೂಡ ಏನ್ರಿ ಮರ್ಡರ್ ಅಂತ ಏನ್ ಮಾಡ್ತಾರೆ ಬೈಬಲ್ ಹೇಳ್ತಾ ಇದ್ರ. ಸೊ ಕ್ರಿಸ್ತನ್ ರಾಜ್ಯದಲ್ಲಿ ಇಂಥವ್ರಿಗೆ ಅವಕಾಶಗಳು ಇಲ್ಲ. ಜಾರರು, ವ್ಯಭಿಚಾರಿಗಳು, ವಿಗ್ರಹಾರಾಧಕರು. ಏನ್ರಿ ವಿಗ್ರಹಾರಾಧನೆ ಮಾಡೋದೇನು ಏನ್ ಅರ್ಥ? ಲಿಟರಲ್ ಆಗಿ ಫೋಟೋ ಇಟ್ಬಿಟ್ಟು ವಿಗ್ರಹಾರಾಧನೆ ಮಾಡೋದಿಲ್ಲ ರೀ. ಅದರ ವಿಗ್ರಹಾರಾಧನೆ ಮಾಡೋದು ಏನಂತಂದ್ರೆ ದೇವರಿಗೆ ನಾನು ಏನು ಸಲ್ಲಿಸ್ತಾ ಇದ್ದೀನೋ, ಏನು ಸಲ್ಲಿಸ್ಬೇಕೋ ಅದನ್ನ ದೇವ್ರಿಗೆ ಕೊಡ್ದಿರಾ ನಾನು ಬೇರೆ ನಂದೆಲ್ಲ ಪರ್ಸ್ನಲ್ ನಮ್ಗಿರೋಂಥ ಎಲ್ಲ ಒಂದು ಕಾರ್ಯಗಳಿಗೆ ಕೊಟ್ಟರೆ ಅವಾಗ ಏನು ಮೀನಿಂಗು? ನನ್ನ ಸ್ವಾರ್ಥಕ್ಕಾಗಿ ತುಂಬ ಅಧಿಕವಾಗಿ ನಾನು ಇದು ಮಾಡಿದ್ರೆ ಏನು ಮೀನಿಂಗು? ಅದನ್ನು ವಿಗ್ರಹಾರಾಧನೆ ಮಾಡ್ದಂಗೆ. ಎಕ್ಸಾಂಪಲ್, ಇಸ್ರೇಲ್ ಜನಗಳು ಏನು ಮಾಡಿದ್ರು? ದೇವರು ಎಲ್ಲ ಚಿನ್ನಗಳೆಲ್ಲ ಕೊಟ್ಬಿಟ್ಟು ಕಳ್ಸಿದ್ರು. ಐಗುಪ್ತ ದೇಶದಿಂದ ಒಂದು ಫೇವರ್ ಕೊಟ್ಟು ಎಲ್ಲ ಏನು ಮಾಡೋದು, ಚಿನ್ನ ಬೆಳಿಗಳೆಲ್ಲ ಕೊಟ್ಟು ಓಡಿಸಿದ್ರು. ಇಷ್ಟೊಂದು ರಾಶಿ ತಂದ್ರು. ಆ ರಾಶಿ ಎಲ್ಲ ತಗೊಂಡು ದೇವ್ರು ಕೊಡ್ಸಿದ್ ಏನಕ್ಕಪ್ಪ? ನೋಡಪ್ಪ ನಾಳೆ ದೇವ್ರ ಹೆಸರು ಗುಡಾರ ಕಟ್ಬೇಕು, ಅದು ಚಿನ್ನ ಬೆಳ್ಳಿ ಬೇಕ್ರಯ್ಯ ತಗೊಂಬರ್ರಯ್ಯ ಅಂತಂದ್ರೆ ಇವ್ರೇನ್ ಮಾಡಿದ್ರು? ಅಂತ ತಗೊಂಬಿಟ್ಟು ಏನ್ ಮಾಡಿದ್ರು? ಏನ್ ಕಟ್ಟಿದ್ರು? ಬಸವ. ನೋಡ್ರ, ದೇವ್ರು ಕೊಟ್ಟಿದ್ನ ಸ್ವಾರ್ಥಕ್ಕಾಗಿ ಏನ್ ಮಾಡಿದ್ರು? ಅದೇ ವಿಜ್ಞಾನದ್ನೇ ಅದನ್ನ ಕಟ್ಬಿಟ್ಟು ಅದಕ್ಕೆ ಹೋಗಿ ಎಲ್ಲ ನಮಸ್ಕರಿಸಿ ಅದನ್ನ ಟೈಮು, ಅದಕ್ಕೆ ಎನರ್ಜಿ ಎಲ್ಲ ಅದಕ್ಕೆ ಡೆಡಿಕೇಟ್ ಮಾಡ್ತಾರೆ. ಈ ತರ ನಾವು ಯಾವ್ದು ಅಧಿಕವಾಗಿ ನಮ್ಮ ಸಮಯಗಳನ್ನ ಖರ್ಚು ಮಾಡ್ತಿರೋ ಅದು ನಮ್ಮ ವಿಗ್ರಹಾರಾಧನೆ. ಕ್ರಿಸ್ತನ್ ರಾಜ್ಯದಲ್ಲಿ ಕೂಡ ಇದೆ ರೀ ವಿಗ್ರಹಾರಾಧನೆ. ಆಮೇಲೆ ಸುಳ್ಳುಗಾರರು ಏನಪ್ಪ ಅಂದ್ರೆ ಸತ್ಯಕ್ಕೆ ಆಪೋಸಿಟ್ ಆಗಿರೋದು ಎಲ್ಲ ಏನ್ರಿ ಸುಳ್ಳುಗಾರರು. ಏನ್ ಸತ್ಯ? ನಮ್ಮ ಬೈಬಲ್ ಏನಂತ ಸತ್ಯ? ಈ ವಿಚಾರಗಳಿಗೆ, ದೇವ್ರ ತತ್ವಗಳಿಗೆ ಕ್ರಿಸ್ತನ್ ರಾಜ್ಯದಲ್ಲಿ ಯಾರೆಲ್ಲ ಆಪೋಸಿಟ್ ಆಗಿರ್ತಾರೋ ಇವರೆಲ್ಲ ಏನ್ರಿ ಸುಳ್ಳುಗಾರರು.
ಇವ್ರಿಗೆಲ್ಲರಿಗೂ ಸಿಕ್ಕುವಂತ ಪಾಲು ಏನಪ್ಪ ಅದು? ಆ? ಬೆಂಕಿ ಗಂಧಕಗಳು ಉರಿಯಂತ ಕೆರೆ. ಓ, ಅದು ಏನದು? ಅಗ್ನಿ ನರಕನ ಬೆಂಕಿ ಗಂಧಗಳು ಇರೋ ಕೆರೆಗೆ. ಕೆರೆ ಅದನ್ನೇನು? ಅಗ್ನಿ ನರಕನ ಎರಡನೇ ಮರಣ ಅವ್ರಿಗೆ. ಎರಡನೇ ಮರಣ. ಅಲ್ಲೇ ಕೊಟ್ಟರೆ ನೋಡ್ರಿ ಅಲ್ರ, ಅದು ಎರಡನೇ ಮರಣವು. ಎರಡನೇ ಮರಣ ಏನ್ರಿ? ಮೊದಲನೇ ಮರಣದಿಂದ ಕ್ರಿಸ್ತನು ರ್ಯಾನ್ಸಮ್ ಕೊಟ್ಟರೆ ನಮ್ಗೆ ಪುನರುತ್ಥಾನ ಇದೆ, ಬಿಡುಗಡೆ ಇದೆ. ಆದ್ರೆ ಸತ್ಯ ಎಲ್ಲ ತಿಳಿದ್ಮೇಲೂ ಬೇಕು ಅಂತ ಪಾಪ ಮಾಡಿದ್ರೆ ಅದಕ್ಕೆ ಕ್ರಿಸ್ತನ ರ್ಯಾನ್ಸಮ್ ಯಾವತ್ತೇನಾಗಲ್ಲ, ಕೊಡಲ್ಲ. ಅದಕ್ಕೆ ಅವ್ರು ಎಲ್ಗೆ ಹೋಗ್ತಂದ್ರೆ ಶಾಶ್ವತವಾಗಿ ಹೊಟ್ಟೋಗ್ತಾರೆ. ಅದು ಎರಡನೇ ಮರಣ. ಓಕೆನಾ? ಸರಿ, ಪ್ರಕಟಣೆ 21:9. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ. ನೋಡ್ರಾ ಏನ್ ಮಾಡ್ತಾರೆ ಅವಾಗ? ಏನ್ರಿ? ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿರುವಂತ 7 ಮಂದಿ ದೇವತೆಗಳಲ್ಲಿ ಒಬ್ಬರು ಬಂದರು ಅಂತ ಹೇಳಿದ್ರು. ಇದ್ಯಾರಪ್ಪ ಅಂದ್ರೆ, ಇದನ್ನ ನಮ್ಮ ರೆವಲ್ಯೂಷನ್ ನಾವು 17 ಚಾಪ್ಟರ್ ಓದ್ಬೇಕಾದ್ರೆ ಈ 7 ಏಂಜಲ್ಸ್ ಬಗ್ಗೆ ನಾವು ಓದಿದ್ರಿ. ಒಂದು ಕಳಸ ಪಾತ್ರೆ ಇತ್ತಂತೆ, ಅದ್ರಲ್ಲಿ ದೇವರು ಉಪದ್ರಗಳು ತುಂಬಿತಂತೆ. ಆ ಉಪದ್ರಗಳನ್ನ ಸುರಿದಿಕ್ಕೆ ಏನ್ ಮಾಡ್ತಾರೆ? ಈ ದೇವದೂತರುಗಳು 7 ದೇವತೆಗಳು ಒಬ್ರು ಕಳ್ಸಿದ್ರು. ಯಾರು 7 ದೇವತೆಗಳು ಅಂದ್ರೆ ಸಭೆಗೆ ಇರೋಂಥ ಒಂದು 7 ದೇವದೂತರುಗಳಲ್ಲ ರೀ. ಅದರ ಏನ್ರಿ ಲಾಸ್ಟ್ ಟೈಮ್ ಏನಂತ, ಲಾಸ್ಟ್ ಫಿಟ್ ಕ್ಲಾಸ್ ಸೈಂಟ್ಸ್ ಅದರ ಅವ್ರ ಮುಖಾಂತರ ಏನ್ ಮಾಡ್ತಾರೆ? ದೇವರು ಉಪದ್ರವನ ಬುಡಕ್ತ ಸುರಿಸ್ತಾರೆ. ಅದು ಮುಖ್ಯವಾಗಿ ಯಾರಪ್ಪ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಇದರಲ್ಲಿ ಈ ದೇವದೂತನೇ ಬ್ಯಾಬಿಲೋನ್ ಅಂದ್ರೆ ಯಾರು ಅಂತ ನಮ್ಗೆ ನೋಡ್ಸಿದ್ ಸಭೆಗೆ. ನೋಡಿ ವಾಕ್ಯ ಓದನ. ರೆವಲ್ಯೂಷನ್ 17:1 ನೋಡ್ರಿ. ಪ್ರಕಟಣೆ 17:1. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರಸ್ತ್ರಿಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ನೋಡ್ರಾ, ಬ್ಯಾಬಿಲೋನ್ಗೆ ಬರೋ ದಂಡನೆ. ಬ್ಯಾಬಿಲೋನ್ ಏನಪ್ಪ? ಅದು ಸುಳ್ಳು ಸಭೆ. ಆ ಸುಳ್ಳು ಸಭೆಗೆ ಏನ್ ದಂಡನೆ ಬರ್ತಾ ಅಂದ್ಬಿಟ್ಟು ನೋಡಿಸೋರೆ ನಮ್ಗೆ ಯಾರಪ್ಪ ಅಂತಂದ್ರೆ ನಮ್ಮ ಹಿರಿಯ ಸೋದರ. ಅದರ ಇದೇ ತರ ಕರ್ತನಲ್ಲಿ ಪ್ರೀತಿಗಳೇ, ಇವಾಗ ಮೊದಲಿಂಗನ್ಗೆ ಇರೋಂಥ ಕರೆಕ್ಟ್ ಆಗತ್ತ ಮೊದಲ್ಗಿತ್ತಿ ಯಾರು? ಆ ಹೊಸ ಯೆರೂಸಲೇಮು ಆಕಾಶದಿಂದ ಇಳಿದು ಬಂತಲ್ಲ, ಆ ಹೊಸ ಯೆರೂಸಲೇಮ್ ಯಾರು ಅಂತಂದ್ಬಿಟ್ಟು ನಮ್ಗೆ ದೇವರು ಯಾರ ಮುಖಾಂತರ ನೋಡ್ತಾರೆ ಅಂತಂದ್ರೆ ಈ ಒಂದು ಸಹೋದರ ಮುಖಾಂತರ. ಇಲ್ಲ ನಾವೆಲ್ಲ ಹೇಳ್ಕೊಂಡಿದ್ರಿ, ಸುಮ್ಮನೆ ಸಭೆಗೆ ಹೋಗ್ಬಿಟ್ಟು ಬೈಬಲ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಆರಾಧನೆ ಮಾಡ್ಬಿಟ್ಟು ನಾವು ಕೈಗಳೆತ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ತುಂಬಾ ಮನಸ್ಸು ಖುಷಿ ಆಗೋ ಥರ ಆಡ್ಬಿಟ್ಟು ಅದರ ಏನ್ರಿ ನಮ್ಗೆ ಎಷ್ಟಾಗ್ತಾರೋ ಅಷ್ಟು ಕಾಣಿಕೆ ಕೊಟ್ಬಿಟ್ಟು ನಾವೆಲ್ಲರನ್ನೂ ನಮಸ್ಕಾರ ಮಾಡ್ಬಿಟ್ಟು ಏನ್ರಿ ಎಲ್ಲರಿಗೂ ಗ್ರೀಟಿಂಗ್ಸ್ ಕೊಟ್ಬಿಟ್ಟು ಏನ್ರಿ ಮನೆಗೆ ಬಂದ್ಬಿಟ್ಟು ಬಿರಿಯಾನಿ ಮಾಡಿ ತಿನ್ಬಿಟ್ಟು ಮಲ್ಕೊಂಬಿಟ್ರೆ ಆವತ್ತಿನ ದಿನ ಏನಾಗೋಯ್ತು? ನಾವು ಕ್ರೈಸ್ತರ ಜೀವಿತ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರಿ. ಕರೆಕ್ಟಾ? ಇಷ್ಟ ಜನ ಗೊತ್ತಿದ್ದು. ಇನ್ನೇನು ಗೊತ್ತಿತ್ತು? ಇನ್ನೇನು ಇಲ್ಲ. ಉಪವಾಸ ಪ್ರಾರ್ಥನೆ ಅಟೆಂಡ್ ಮಾಡಬೇಕು, ಪ್ರೇಯರ್ ಮಾಡಬೇಕು, ರೋಡ್ರಿಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡಬೇಕು. ಯಾರ್ಯಾರಿಗೆಲ್ಲ ರಕ್ಷಣೆ ಹೊಂದಿಲ್ಲ ಅವ್ರಿಗೆಲ್ಲ ಏನು ಮಾಡ್ಬೇಕು? ಸತ್ಯನ ಹೇಳ್ಬೇಕು. ಏನು ಸತ್ಯ? ಬೈಬಲ್ ಹೇಳ್ಬೇಕು. ಕ್ರಿಸ್ತನ ಬಗ್ಗೆ ರಕ್ಷಣೆ ತಿಳ್ಕೊಳ್ಳಿ, ಎಲ್ಲ ಕ್ರಿಶ್ಚಿಯನಿಟಿ ಕನ್ವರ್ಟ್ ಮಾಡಬೇಕು ಅಂತ ಇಷ್ಟೇ ಇದು ಗೊತ್ತಿದ್ದು. ಇದು ಬಿಟ್ರೆ ಏನಾರ ಐತಾ ಹೇಳ್ರಿ? ಇದು ಬಿಟ್ರೆ ಸಭೆಗಳು ಏನೋ ಇದೆಯಾ ಎಕ್ಸ್ಟ್ರಾ? ಏನೋ ಇಲ್ಲ ಕಾನ್ಸೆಪ್ಟ್ ಅದರ. ಆದರೆ ನಮಗೆ ಸತ್ಯಕ್ಕೆ ಬಂದಿದ ಮೇಲೇನೆ, ಯಾವ ಸತ್ಯ? ಈ ಅಮೂಲ್ಯವಾಗಿರೋಂಥ ಸತ್ಯಕ್ಕೆ ಬಂದಿದ ಮೇಲೇನೆ ಸಭೆ ಅಂದ್ರೆ ಏನಾಯ್ತು ನಮಗೆ ಗೊತ್ತಾಯ್ತು. ಸುಮ್ಮನೆ ಬೈಬಲ್ ತೊಗೊಂಡು ಸಭೆಗೆ ಹೋಗಿ ಬಂದ್ಬಿಡೋ ಸಭೆ ಅಲ್ಲಪ್ಪ. ಸಭೆ ಅಂದ್ರೆ ಮೊದಲೇ ಫಸ್ಟ್ ಆಫ್ ಆಲ್ ಬಿಲ್ಡಿಂಗೇ ಅಲ್ಲ. ಅದೇನ್ರಿ? ಆದ ಕ್ರಿಸ್ತನಿಗೆ ರೆಡಿ ಆಗ್ತಂತ ಮೊದಲ್ಗಿತ್ತಿ ಅಲ್ಲರ. ಇವಾಗ ನಮಗೇನ ಮದುವೆ ಹೆಂಗೆ ರೆಡಿ ಆಯ್ತೀರಿ? ಟಿಪ್ ಟಾಪ್ ಆಗಿ ಹೆಂಗೆ? 1 ತಿಂಗಳಲ್ಲ, 1 ವರ್ಷ ಮುಂಚೆನೇ ಪ್ಲಾನ್ ಮಾಡ್ಬಿಡ್ತೀರಿ. ಅದರ 1 ವರ್ಷ ಹೆಂಗೆ ಹೋಗ್ತಾರೆ ನಮ್ಗೇನಾಗಲ್ಲ, ಗೊತ್ತೇ ಆಗಲ್ಲ. ಆ ಥರ ಕ್ರಿಸ್ತನಿಗೆ ಒಳ್ಳೆ ಜೋಡಿಯಾಗಿರೋ ಥರ ನಾವು ಕ್ಯಾರೆಕ್ಟರ್ಲಿ ಏನಾಗಬೇಕು? ರೆಡಿ ಆಗಬೇಕು. ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಿತ್ತಾ? ತನ್ನನ್ನು ತಾನೇ ನಿರಾಕರಿಸಿ ಶಿಲ್ಬೆ ಹಚ್ಕೊಂಡು ಕ್ರಿಸ್ತಿಯಿಂದ ಹೋಗ್ಬೇಕು ಅಂತ ನಮ್ಗೆ ಗೊತ್ತಿತ್ತಾ? ಇಲ್ಲ ರೀ. ಅದರ ಅದಕ್ಕೆ ಇದನ್ನ ಕಾನ್ಸೆಪ್ಟನ್ನು ನೋಡಿಸ್ತಾರೆ ನಮ್ಮ ಹಿರಿಯ ಸೋದರು. ಅಲ್ಲರ ಅದಕ್ಕೆ ನೋಡ್ಬೇಕಾದ್ರೆ 10ನೇ ವಾಕ್ಯ, ಪ್ರಕಟಣೆ 21:10. ದೇವರಾತ್ಮ ವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ, ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾಶವು ಸರಿ ನೋಡ್ಬೇಕಾರೆ ಏನ್ರಿ ಇಲ್ಲಿ ಯೋಹಾನನ್ಗೆ ಏನಪ್ಪ ಮಾಡ್ತಾರೆ? ಈ ಪರಿಶುದ್ಧ ಪಟ್ಟಣ ಪರಲೋಕದಿಂದ ದೇವರ ಕಡೆಯಿಂದ ಇಳಿದು ಬರೋದು ಏನ್ ಮಾಡ್ತಾರೆ? ಅಲ್ಲಿ ನೋಡಿಸ್ತಾರೆ. ಯಾವುದೋ ಹೊಸ ಯೆರೂಸಲೇಮ್, ನಿಜವಾದ ಸಭೆ. ಅವ್ರಿಗೆ ಯಾವ ಥರ ಗುಣಗಳಿರಬೇಕು,
ಇದು ದೇವರಿಂದ ಏನಾಗಬೇಕು ಅದು ಸ್ಯಾಂಕ್ಷನ್ ಅದು ತಗೊಂಡು ಭೂಲೋಕದಲ್ಲಿ ಏನೋ ಬರಬೇಕು ಅಂದ್ಬಿಟ್ಟು ಏನು ಮಾಡ್ತಂತೆ ಕ್ರಿಸ್ತನ್ಗೆ ಮೊದಲ್ಗತಿಯಾಗಿರೋದನ್ನ ಯೋಹಾನ್ಗೆ ನೋಡ್ಸೋರು. ಅದೇ ಥರ ದೇವರು ಇವತ್ತು ನಿಜವಾದ ಸಭೆಗಾಗಿರುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ದೇವ್ರು ಏನು ಮಾಡ್ತಾರೆ ನಮಗೆ ಸತ್ಯವೇದ ಮುಖಾಂತರ ತಿಳಿಸೋರೆ. ಇನ್ನು ಕರ್ತನಲ್ಲಿ ಪ್ರೀತಿ ಸೋದರಗಳೇ, ನಾವೆಲ್ಲ ಆದಷ್ಟು ಮುಂದೆ ಬರೋ ದಿನಗಳ ಪ್ರಯಾಸ ಪಟ್ಟು ಈ ಒಂದು ಏನಿದೆ ಹೊಸ ಯೆರೂಸಲೇಮಿನಲ್ಲಿ ಕ್ರಿಸ್ತನ ಮೊದಲ್ಗತಿ ಆಗೋದಕ್ಕೆ ಆದಷ್ಟು ನಾವು ಪ್ರಯಾಸ ಪಡೋಣ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಓಕೆ, ಯಾರಿಗೇನೋ ಡೌಟ್ಸ್ ಏನೋ ಕ್ವಶನ್ಸ್ ಇದೆಯಾ? ಸರಿ, ಓಕೆ. ಸೊ ಯಾರಿಗೂ ಏನು ಕ್ವಶನ್ಸ್ ಇಲ್ಲ. ಹಾಗಾದ್ರೆ ನಾವು ಕೊನೆಯದಾಗಿ ಒಂದು ಪ್ರಾರ್ಥನೆ